ಇನ್ನೊಂದು ಕನೆಕ್ಷನ್ ಇದೆ ನಾಲ್ವಡಿ ಮತ್ತು ನಾದಬ್ರಹ್ಮವರಿಗೆ. ಹಂಸಲೇಖ ಹುಟ್ಟಿದ್ದು ಆಕ್ಚುಲಿ ಅಕ್ಕಿಪೇಟೆ ಆದ್ರೂ ಅವರ ಪೂರ್ವಿಕರ ಊರು ಯಾವುದು ಗೊತ್ತಾ? ಕನ್ನಂಬಾಡಿ ಕಟ್ಟೆ. ಹಂಸಲೇಖನ ಜೊತೆಗೆ ಯಾವಾಗ ಹೇಳ್ತಿದ್ರು ನಾವು ಕನ್ನಂಬಾಡಿ ಕಟ್ಟೋರ್ ಕಣೆ ಅಂತ. ನನಗೂ ಬಹಳ ಆಪ್ತರು. ಕನ್ನಂಬಾಡಿ ಕಟ್ಟೆ ಊರು ಮುಳುಗಡೆ ಆಗುತ್ತೆ ಯಾವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು KRS ಕಟ್ಟುವಾಗ. ಹಂಗಾಗಿ ಅವ್ರನ್ನ ತೆರವುಗೊಳಿಸ್ತಾರೆ. ತೆರವುಗೊಳಿಸಿ ಹೋದಂತ ಫ್ಯಾಮಿಲಿ ಅದು. ಸೊ ಹಂಗಾಗಿ ಹಂಸಲೇಖ ಅವರು ನಾಲ್ವಡಿಯಿಂದಾಗಿ ಮೈಸೂರು ಕೂಡ ಅಂತ ಪರಿಸ್ಥಿತಿ ಬರುತ್ತೆ. ನಾಲ್ವಡಿಯಿಂದಲ್ಲ KRS ಕಟ್ಟೋದಕ್ಕೋಸ್ಕರ. ಅಂದ್ರೆ ನಮಗೆಲ್ಲರೂ ತ್ಯಾಗ ಮಾಡಿ ಬಿಟ್ಟಂತ ಊರನ್ನ ಈಗ ಕನ್ನಂಬಾಡಿ ಕಟ್ಟೆ. ಹಂಗಾಗಿ ಮೈಸೂರು ಅಂದ್ರೆ ಹಂಸಲೇಖರಿಗೆ ಬಹಳ ಪ್ರಿಯವಾದಂತ ಊರು. ಅವ್ರ ಲೆಕ್ಕ ಅಕ್ಕಿಪೇಟೆ ಇರ್ಬೋದು, ಲಕ್ಕಮ್ಮನ ಬಗ್ಗೆ ಹಾಡ್ಬರ್ದಿರ್ಬೋದು, ಬೇರೆ ಪ್ರಶ್ನೆ. ಅದು ತುಂಬಾ ಇಷ್ಟಪಡುವಂತ ಮೈಸೂರಿನ ಗಲ್ಲಿಗಳನ್ನು ಸುತ್ತುವಂತ ಪ್ರೀತಿ ಆಗಿದೆ ಹಂಸಲೇಖರಿಗೆ. ಅದ್ರ ಮೇಲೆ ಪೂರ್ವ ಕುಕ್ಕರಳ್ಳಿ ಕೆರೆ ಬೆಳೆಯೋದು, ತೇಲೂರು ಕಾರಂಜಿ ಕೆರೆ, ನಿಮ್ಗೆ ಕಾಸಿದ್ರೆ ಲಲಿತ್ ಮಾಲ್, ಇಲ್ಲದೇ ಇದ್ರೆ ಒಂಟಿ ಕೊಪ್ಪಲ್ ಅಂತ ಬರೀತಾರಲ್ಲ, ಅದು ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ ಅವರು ಆ ತರ ಒಂದೊಂದು ಗಲ್ಲಿಗಳನ್ನು ಅನುಭವಿಸಿದ್ದಾರೆ ಹಂಸಲೇಖ ಅವರು. ನಮಗೆಲ್ಲರೂ ಒಡನಾಟ. ಹಂಸಲೇಖ ಅವರ ವಿಕಿಪೀಡಿಯಾ ನೋಡಿದ್ರೆ ನೀವು ನಿಮಗೊಂದು ಘಟನೆ ಅವ್ರದ್ದು ಎಲ್ಲ ಅದ್ಭುತವಾದ ಚಾರಿತ್ರಿಕ ಘಟನೆಗಳು ನಡೆದ್ರೆ ಒಂದು ಘಟನೆಯನ್ನು ಸಿಗುತ್ತೆ, ಅವ್ರು ವಿವಾದ ಮಾಡುವಂತ ಘಟನೆ. ಆ ವಿವಾದಕ್ಕೂ ನನಗೂ ಕನೆಕ್ಷನ್. ಹಂಗಾಗಿ ಅವ್ರ ಜೊತೆ ಊರ ಜೊತೆ ನಾನು ಸೇರ್ಕೊಂಡಾಗಿದ್ದೇನೆ. ನನ್ನ ಕಾರ್ಯಕ್ರಮದಲ್ಲಿ ಅದು ವಿವಾದ ಆಗಿತ್ತು. ನನಗೆ ಸನ್ಮಾನ ಮಾಡಕ್ ಬಂದು ಮಾತಿನ ಬರದಲ್ಲಿ ಅವರು ಅವತ್ತು ಮಾತಾಡೋದು ಅಂದ್ರೆ ಅದೇನು ಅಪ್ರಸ್ತುತವಾದಂತ ಮಾತಾಗಿರ್ಲಿಲ್ಲ, ಅದು ಪ್ರಸ್ತುತವಾದ ಮಾತೆ. ಆದ್ರೆ ಆ ಮಾತನ್ನ ವಿವಾದ ಮಾಡ್ಬೇಕಾದ ಅಗತ್ಯನೇ ಇರಲಿಲ್ಲ. ಕೆಲವು ಕಿಡಿಗೇಡಿಗಳು ಹಚ್ಚಿದಂತ ಕಿಡಿಯಿಂದ ಅದು ವಿವಾದ ಆಯ್ತು ಅಷ್ಟೇ. ಕೆಲವು ಕಿಡಿಗೇಡಿ ಪತ್ರಕರ್ತರು ಇರ್ತಾರೆ, ಅವ್ರು ನಿಜವಾದ ಪತ್ರಿಕಾ ಧರ್ಮ ಗೊತ್ತಿಲ್ಲ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಕಿಡಿ ಹಚ್ಚದಂಗೆ ಈ ಮಾತನ್ನ ಹಿಂದಿನ ಮುಂದೆ ತಗೊಂಡು ಕಿಡಿ ಹಚ್ಚದಂಗೆ ಅಂತ ನೋಡ್ತಾರಲ್ಲ ಅಂತ ಕಿಡಿಗೇಡಿ ಪತ್ರಕರ್ತನೊಬ್ಬನಿಂದಾಗಿ ಅವತ್ತು ಅದು ಒಂದು ದೊಡ್ಡ ವಿವಾದ ಆಯ್ತು. ಆಮೇಲೆ ಇವರೇ ಬರ್ಬಿಡ್ತಾರೆ ವಿವಾದದ ಮಾತನಾಡಿದ. ಮಾತಾಡೋದು ಬರೆದ್ರೆ ನಾವು ಅದು ವಿವಾದ ಇಲ್ಲ ಅಂತ ಓದೋರು ತೀರ್ಮಾನ ಮಾಡ್ತೀವಿ. ಇವರೇ ವಿವಾದವನ್ನು ಸೃಷ್ಟಿಸಿದ ಫಸ್ಟೇ ಒಂದು ಹೆಡ್ಲೈನ್ ಕೊಟ್ಬಿಟ್ಟಿರ್ತಾರೆ. ಹಂಗಾಗಿ ಆ ತರದ ಒಂದು ಸಂಕಲ್ಪದಲ್ಲಿ ಅಥವಾ ಒಂದು ಅವ್ರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕೂಡ ರೀತಿ ವಿವಾದ ಮಾಡಿದ್ರು ಯಾರ್ಯಾರಿಗೆ ಒಳಗಡೆ ಕಿಚ್ಚಿತ್ತವರೆಲ್ಲ ಹಾಕೊಂಡ್ರು ನಿಜವಾಗ್ಲೂ ಹಂಸಲೇಖ ಅವರ ಜೀವನದಲ್ಲಿ ಆ ಒಂದು ವಿವಾದವೂ ಕೂಡ ಒಂದು ದೊಡ್ಡ ತೀರ್ಮಾನ ತಂದುಕೊಡುತ್ತೆ. ಮತ್ತು ಯಾರ್ಯಾರು ಅವ್ರ ಶತ್ರುಗಳಿದ್ರು ಓಪನ್ ಆಗ್ತಾರೆ, ಯಾರ್ಯಾರು ಮಿತ್ರರಿದ್ರು ಅಂತಕ್ಕಂಥ ದೊಡ್ಡ ಮಟ್ಟದ ಮಿತ್ರರು ಕಾಣಿಸ್ತಾರೆ, ಅವರ ಅಭಿಮಾನಿಗಳು ಕಾಣಿಸ್ತಾರೆ ಹಂಸಲೇಖ ಅವರ ಒಂದು ಜೀವನದ ಸಂಗತಿ. ಹಾಗಾಗಿ ಇದೆಲ್ಲದಕ್ಕೂ ಕನೆಕ್ಷನ್ ಇದ್ರಿಂದ ನಾವು ಇದನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ರೂಪಿಸಿದ್ದು. ಹಂಸಲೇಖ ಅವರ ಸಾಹಿತ್ಯ ನಾನು ಅವರ ಎದುರುಗಡೆ ಮಾತಾಡಿದ್ದು ಅದೇ ಸಂದರ್ಭದಲ್ಲಿ ಚಿತ್ರ ಸಾಹಿತ್ಯವನ್ನ ಯಾಕೆ ಶಿಷ್ಟ ಸಾಹಿತ್ಯ ಅಂತ ನೀವು ಪರಿಗಣಿಸ್ತಾ ಇಲ್ಲ ನಮ್ಮಲ್ಲಿ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ. ಅದ್ಭುತವಾದ ಹಂಸಲೇಖ ಅವರು ಒಬ್ಬರೇ ಅಲ್ಲ, ಪುರಾ ಸಿದ್ದರಾಮ ಶಾಸ್ತ್ರಿ ಇರ್ಬೋದು, ಶಿವದೇಶಂಕರ್ ಇರ್ಬೋದು, ಅಥವಾ ಬೇರೆ ಬೇರೆ ಸಾಹಿತ್ಯ RN ಜಯಗೋಪಾಲ್ ಇರ್ಬೋದು, ನಮ್ಮ ದೊಡ್ಡರಂಗೇಗೌಡರು ಇರ್ಬೋದು, ಎಲ್ಲರೂ ಕನ್ನಡ ಚಿತ್ರ ಸಾಹಿತಿಗಳು ಅದ್ಭುತ ಎನ್ನುವಂತ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು ಕೂಡ ಇವತ್ತಿಗೂ ಸಾಹಿತ್ಯ ವಲಯದಲ್ಲಿ ಅದನ್ನ ಶಿಷ್ಟ ಸಾಹಿತ್ಯ ಅಂತ ಪರಿಗಣಿಸಲ್ಲ. ಇದೊಂದು ದೊಡ್ಡ ವ್ಯಾಕ್ಯೂಮ್ ಅಂತ ಕರಿತೀನಿ ನಾನು ಕನ್ನಡದಲ್ಲಿ. ಅವರೆದುರುಗಡೆ ಇದ್ರ ಬಗ್ಗೆ ಹೆಚ್ಚೆಚ್ಚು ರಿಸರ್ಚ್ ಆಗಬೇಕು. ಮತ್ತು ಚಿತ್ರ ಸಾಹಿತ್ಯಗಳೇ ತಗೊಂಡು ರಿಸರ್ಚ್ ಮಾಡಕ್ ಶುರು ಮಾಡಿದ್ರೆ ಅದು ಅಕಾಡೆಮಿಕ್ ವಲಯಕ್ಕೆ ಬರುತ್ತೆ, ತಪ್ಪೇನಿಲ್ಲ. ಆದ್ರೆ ಮಾಮೂಲಿ ಸಾಹಿತ್ಯಕ್ಕಿಂತಲೂ ಹೆಚ್ಚು ಜನರನ್ನ ತಟ್ಟಿದಂತ ಗೀತೆಗಳು ಅಂದ್ರೆ ಅದು ಹಂಸಲೇಖ ಅವರ ಗೀತೆಗಳು ಅಥವಾ ಚಲನಚಿತ್ರದ ಗೀತೆಗಳೇ. ನಾವೆಲ್ಲರೂ ಬಾಲ್ಯದಲ್ಲಿ ನೋವುಗಳನ್ನ ಅನುಭವಿಸಿದ್ವಿ, ಅವಮಾನಗಳನ್ನ ಅನುಭವಿಸಿದ್ವಿ, ಬೇಕಾದಷ್ಟು ಟೈಮ್ ನಮಗೆ ಡಿಪ್ರೆಷನ್ ಆಗೋಗುತ್ತೆ. ಈ ಚಿತ್ರಗೀತೆ ಕೇಳುವಂತ ಹುಚ್ಚಿರೋರಿಗೆ ನಮ್ಗೇನಾಗುತ್ತೆ ಅಂದ್ರೆ ಪ್ರತಿಯೊಂದು ಸಂದರ್ಭಕ್ಕೂ ಒಂದು ಗೀತೆ ಸಿಗುತ್ತೆ, ಛೇಡಿಸೋದಕ್ಕೆ ಒಂದು ಗೀತೆ ಸಿಗುತ್ತೆ, ಬೇಜಾರಾದಾಗ ನಮ್ಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋಕೆ ಒಂದು ಗೀತೆ ಸಿಗುತ್ತೆ. ಹಾಗೆ ಗೀತೆ ಸಿಗುವ ಸಂದರ್ಭದಲ್ಲಿ ನಾನು ಆಗ್ತಾನೆ ಗುಂಡ್ಲುಪೇಟೆಗೆ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಂತ ಸಂದರ್ಭದಲ್ಲಿ ಹಂಸಲೇಖ ಅವರ ಪ್ರವೇಶ ಕನ್ನಡ ಚಿತ್ರರಂಗಕ್ಕೆ ಆಗಿತ್ತು. ಹಂಗಾಗಿ ನಮಗೆ ಎಲ್ಲ ಸಂದರ್ಭಕ್ಕೂ ಹಂಸಲೇಖ ಅವರ ಸಾಹಿತ್ಯ ಸಿಕ್ತೋಗಿತ್ತು. ಸಾಮಾಜಿಕ ನಮ್ಮನ್ನು ನಾವು ಒಳಗೊಳ್ಳೋದಕ್ಕೆ ನಮ್ಗೆ ಗೊತ್ತೇ ಇಲ್ಲ ಅವರು ನೋಡಿ ಈ ಸಾಹಿತ್ಯ ನಮ್ಮನ್ನು ಒಟ್ಟಿಗೆ ಸೇರಿಸ್ತಾ ಬಂತು. ನಮ್ಮನ್ನ ಅವರ ಅಭಿಮಾನಿಯಾಗಿ ನಾನು ಯಾವುದೋ ಮೂಲೆಯಿಂದ ಕರ್ನಾಟಕದ ಕಟ್ಟ ಕಡೆ ಹಳ್ಳಿಯಿಂದ ಬಂದಂತ ನಾನು ಎಲ್ಲೋ ಬೆಂಗಳೂರಿನ ದೊಡ್ಡ ಉನ್ನತ ಸ್ಥಾನಮಾನದಲ್ಲಿದ್ದಂತ ಹಂಸಲೇಖ ಅವರ ಹತ್ರಕ್ಕೆ ಹೋಗಿ ಫ್ರೆಂಡ್ ಆಗಿ ಕೂತ್ಕೊಂಡು ಚರ್ಚೆ ಮಾಡೋ ಮಟ್ಟಕ್ಕೆ ಹೋಗ್ತೀವಿ ಅಂದ್ರೆ ಅದಕ್ಕೆ ನಮ್ಮ ನಡುವೆ ಇದ್ದಂತ ಒಂದು ಅವಿನಾಭಾವ ಅಂತ ಬರಹದ ಕನೆಕ್ಷನ್. ನಾನು ಬರಹಗಾರ ಆದ್ಮೇಲೆ ಅವ್ರ ಬಗ್ಗೆ ಒಂದು ಲೇಖನ ಬರೆದೆ ನಾನು. ಆಡು ಮಾತನ್ನೇ ಹಾಡಾಗಿಸಿದ ಹಂಸ ಅಂತ ಟೈಟ್ಲ್ ಅದು ನಾನು ಬರೆದು ನನ್ನ ಮೊದಲನೇ ಲೇಖನ ಹಂಸಲೇಖ ಅವ್ರ ಬಗ್ಗೆ. ಅದನ್ನ ಅವ್ರು ಕಳಿಸಿದೆ, ತುಂಬಾ ಖುಷಿ ಪಟ್ಟರು, ಕರೆಸ್ಕೊಂಡ್ರು ಅವರೇನೆ ಬರಯ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಆಮೇಲೆ ನಂದೊಂದು ಪುಸ್ತಕ ಬಂತು ನೀಲಾಕಾಶ ಅಂತ, ಅದಕ್ಕೆ ಮುನ್ನುಡಿ ಬರೆದು, ಆಮೇಲೆ ಭಾರತ ಭಾಗ್ಯವಿಲ್ಲದ ಬಾಬಾ ಸಾಹೇಬ್ ಪುಸ್ತಕಕ್ಕೆ ಬೆನ್ನುಡಿ ಬರೆದು. ಸೊ ಇಷ್ಟು ನಮ್ಮ ನಡುವೆ ಕನೆಕ್ಷನ್ಸ್. ಮತ್ತೆ ಬೇಕಾದಷ್ಟು ನಮ್ಮ ಸಾಹೇಬರು ಮಾತಾಡುವಾಗ ನಮ್ಮ ತರನೇ ಅವರು ತುಂಟ್ರೋದು, ನಮ್ಮ ತರ ತುಂಟ್ರಲ್ಲ ಸರ್ ಅವ್ರು, ನಮಗಿಂತ ವಿಪರೀತ ತುಂಟ್ರೋದು. ನಾವು ಅವ್ರ ತರ ತುಂಟತನಾಗ್ಲಿ ರಸಿಕತನಾಗ್ಲಿ ಹಾಸ್ಯ ಪ್ರಜ್ಞೆ ಆಗ್ಲಿ ಸಾಮಾನ್ಯ ಜನರಿಗೆ ಇಲ್ಲದಿರುವಷ್ಟು ವಿಪರೀತ ರಸಿಕತನ, ವಿಪರೀತ ಎನ್ನುವಷ್ಟು ತುಂಟತನ, ವಿಪರೀತ ಎನ್ನುವಷ್ಟು ಹಾಸ್ಯ ಪ್ರಜ್ಞೆ ಹಂಸಲೇಖ ಅವ್ರಿಗಿದೆ. ನಾನು ಗಮನಿಸಿದ್ದೀನಿ. ತುಂಬಾ ಖಾಸಗಿಯಾಗಿ ಮಾತಾಡುವಾಗ ಭಯಂಕರವಾದಂತ
ಜೋವೆಲ್ಲ ಆಗಿರ್ತಕ್ಕಂಥ ಮೂಡಿ ಇರ್ತಾರೆ ಹಂಸಲೇಖ ಅವ್ರು ಹಂಗೇನೆ. ಮತ್ತು ಅವರ ಸಾಹಿತ್ಯವೂ ಕೂಡ ನಾನು ಕಂಡಂಗೆ ಅವರು ಖುದ್ದಾಗಿ ಅನುಭವಿಸಿದಂಥದ್ದು ಬಹಳ ಗೌರವವಾದ ನೋವುಗಳು ನನಗೆ ಹೇಳ್ತಿದ್ರು ಅವರು. ತುಂಬಾ ದೊಡ್ಡ ನೋವುಗಳನ್ನ ಅನುಭವಿಸಿದ್ದಾರೆ ಅವರು. ಮಗು ಆಗಿದ್ದಾಗಲೇ ಸತ್ತೋಗ್ಬಿಡ್ತಾರೆ, ಸತ್ತೋಗಿದ್ದ ಮಗು ಅಂತ ತಿಳ್ಕೊಂಡಿರ್ತಾರೆ. ಅದರ ತಾಯಿ ಯಾವುದೋ ರೋಗ ಬಂದ್ಬಿಟ್ಟಿದ್ರೆ ಸಿಡುಬು ರೋಗ ಏನೋ ಅವ್ರು ಬದುಕಿದ್ದಾರೆ ಮಗು ಆಗಿದ್ದಾಗ. ಸಿಡುಬು ರೋಗ ಬಂದಾಗ ಎಲ್ಲರೂ ಈ ಮಗು ಸತ್ತೋಯ್ತು ತೀರ್ಮಾನ ಮಾಡೋ ಸಂದರ್ಭದಲ್ಲಿ ಅವ್ರ ಅಮ್ಮ ತೊಟ್ಲಿಗೆ ಹಾಕೊಂಡು ನನ್ನ ಮಗ ಬದುಕ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಏನೇನೋ ಮಾಡಿ ಆ ಸೊಪ್ಪು ಈ ಸೊಪ್ಪು ತುಂಬೆ ಸೊಪ್ಪು ಎಲ್ಲ ಉಜ್ಜಿ ಅವ್ರು ಬದುಕ್ಬಿಡತ್ತೆ. ಅವ್ರ ಅಮ್ಮನ ಒಂದು ಹರಕೆ ಪೂರೈಸ್ಬಿಟ್ಟು ಅವ್ರ ಅಮ್ಮನ ಹಠಕ್ಕೆ ನಾನು ಬದುಕ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನ್ನ ಮುಖ ಸೊಟ್ಟಗಾಯ್ತು ಅಂತ ಹೇಳ್ತಾರೆ ಅವರೇನೆ. ಅಂದ್ರೆ ಅಷ್ಟೆಲ್ಲ ಕಷ್ಟಗಳು ತಗೊಂಡು ಇಲ್ಲಿಂದ ಆ ಫ್ಯಾಮಿಲಿ ಹೊಟ್ಟೋಗ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗಕ್ಕಾಗತ್ತೆ, ಅಲ್ಲೆಲ್ಲೋ ಪ್ರೆಸ್ ಹೋಗ್ಬಿಟ್ಟು ಮೊಳೆ ಜೋಡಿಸ್ತಾ ಪತ್ರಿಕೆಗಳೆಲ್ಲ ಅವ್ರು ಪ್ರಿಂಟ್ ಆಯ್ತಾ. ಅಲ್ಲಿ ಸಿನಿಮಾ ಪತ್ರಿಕೆಗಳು ಜಾಸ್ತಿ ಬರ್ತಿದ್ದಂತೆ ಅವ್ರ ಪ್ರೆಸ್ಗೆ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರಲ್ಲ ಕಿಪೇಟೆಯಲ್ಲಿ. ಸೊ ಅಲ್ಲಿ ಇವ್ರು ಮೊಳೆ ಜೋಡಿಸೋ ಕೆಲಸಕ್ಕೆ ಸೇರ್ಕೊಂಡವ್ರ ಅಪ್ಪನ ಜೊತೆ. ಅವರನ್ನ ಒಂದು ಆರ್ಕೆಸ್ಟ್ರಾ ತಂಡ ಕಟ್ಕೊಂಡು ಆ ಆರ್ಕೆಸ್ಟ್ರಾ ತಂಡಕ್ಕೆ ಲತಾ ಮೇಡಮ್ ಅವ್ರು ಸೇರ್ಕೊಂಡು ಅಲ್ಲಿಂದ ಇವ್ರು ಲವ್ ಆಗಿ ಇದೆಲ್ಲ ಅವ್ರ ಜೀವನ. ಆರ್ಕೆಸ್ಟ್ರಾ ತಂಡದಲ್ಲಿ ಆಡ್ತಾ ಒಂದು ನಾಟಕ ತಂಡವನ್ನು ಕಟ್ಟಬೇಕು ಅಂತ ಕಟ್ತಾ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಬಂದಂತ ಪುಸ್ತಕಗಳನ್ನ ಓದಿ ಇವ್ರು 4 ಜನ ಇಂಪ್ರೂವ್ ಮಾಡ್ತಾರೆ. SSLC ಫೇಲ್ ಆಗಿದ್ದಂತ ಹಂಸಲೇಖ ಅವರು ಇವತ್ತು ಡಾಕ್ಟರ್ ಹಂಸಲೇಖ. ಸೊ ಇವ್ರ ನಾಲೆಡ್ಜು ಹೆಚ್ಚು ಸಿನಿಮಾದ ಬಗ್ಗೆ ಆಕರ್ಷಣೆ ಬಂದಿದೆ. ಅಲ್ಲಿ ಸಿನಿಮಾ ಪತ್ರಿಕೆಗಳು ಜಾಸ್ತಿ ಬರ್ತಿದ್ವಂತೆ. ಹಾಗೆ ಅವರು ಸಿನಿಮಾ ಜೊತೆ ಮತ್ತೆ ಇದ್ರ ಜೊತೆ ಕನೆಕ್ಟ್ ಮಾಡ್ಕೊಂಡು ಚಿತ್ರರಂಗಕ್ಕೆ ಬಂದದ್ದು. ನೀನ ಭಗವಂತದ ಹಾಡನ್ನ ಅವ್ರು ಮಾಡಿದ್ರಲ್ಲ, ಒಂದು ತ್ರಿವೇಣಿ ಚಿತ್ರದ್ದು ಉದಯ್ ಕುಮಾರ್ ಅವ್ರ ಹಾಡು. ಆ ಹಾಡನ್ನ ಅವ್ರ ಅಣ್ಣನೇ ಆಡೋದು ಬಾಲಕೃಷ್ಣ. ಹಂಸಲೇಖ ಅವ್ರು ಮಲ್ಕಣ್ಣ ಅಣ್ಣನೇ ಆಡಿರತಕ್ಕಂಥ ಹಾಡು. ನಮ್ಮಣ್ಣ ನಾನು ಬರೋಂಥ ಹಾಡನ್ನು ನಮ್ಮ ಅಣ್ಣ ಹಾಡ್ತಾರೆ ಅಂತ ನನಗೆ ಎಷ್ಟು ಪುಣ್ಯ ಅಂತ ಹೇಳ್ತಾರೆ ಅವ್ರು ಹಂಸಲೇಖ ಅವರು. ಸೊ ಈಗ ಅವರೆಲ್ಲ ನೋವುಗಳಿದ್ರು ಕೂಡ, ಅಷ್ಟು ಡಿಪ್ರೆಷನ್ಸು ಅಥವಾ ನೋವುಮಾನಗಳಿದ್ರು ಕೂಡ, ಬಡತನ ಇದ್ರು ಕೂಡ ಅವರು ಬೇರೆಯವರಿಗೆ ಕೊಡುವ ಹಾಡುಗಳಲ್ಲಿ ಮಾತ್ರ ಅದ್ಭುತವಾದಂಥ ತತ್ವವನ್ನು ಸಾರ್ತಾರೆ, ಪಾಸಿಟಿವ್ ಆಗಿರ್ತಕ್ಕಂಥ ಅಂಶಗಳನ್ನ ಸಾರ್ತಾರೆ ಮತ್ತು ಅದ್ಭುತವಾದಂಥ ಜೀವನ ಚೈತನ್ಯವನ್ನು ಬರುವಂಥ ಸಾಂಗ್ಗಳನ್ನೇ ನಾನು ಗಮನಿಸಿರೋದು ಹಂಸಲೇಖ ಅವರು. ನನಗೆ ಎಷ್ಟು ಸಂದರ್ಭಗಳಲ್ಲಿ ನಂದೇ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋದು, ನಾನು ಬೇರೆ ಅಕಾಡೆಮಿಕ್ ವಲಯ ಥರ ಮಾತಾಡೋಲ್ಲ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮನ್ನ ನೋವಿನಿಂದ ಎಚ್ಚರಿಸಿದಂತಹ ಗೀತೆಗಳು, ಆ ಗೀತೆಗಳ ಮುಖಾಂತರ ನಮ್ಮನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋ ವ್ಯಕ್ತಿ ಸಾಂತ್ವನ ಮಾತನಾಡ್ತಾರಲ್ಲಿ ನಮಗೆ ಅನಿಸುತ್ತೆ ಹಂಸಲೇಖ ಗೀತೆಗಳು. ಸೊ ಅವರು ಎಷ್ಟೇ ಡಿಪ್ರೆಷನ್ ಒಳಗಾದ್ರು, ಎಷ್ಟೇ ಅವಮಾನಕ್ಕೊಳಗಾದ್ರು ಅವರು ಸಮಾಜದ ಮೇಲೆ ತಮ್ಮ ಸೇಟ್ ತೀರಿಸ್ಕೊಳ್ಳಿಲ್ಲ ಅಥವಾ ಹಾಡಿನ ಮುಖಾಂತರ ತಮ್ಮ ಸೇಟ್ ತೀರಿಸ್ಕೊಳ್ಳಿಲ್ಲ, ಇನ್ಯಾರನ್ನೂ ಮಾಡಿಲ್ಲ ಅವರು. ಎಲ್ಲ ಕಡೆನೂ ನಾವು ಇಷ್ಟು ಶಕ್ತಿಯಿಂದ ಇರ್ಬೇಕು ಅನ್ನೋದೇ ಮಾಡಿದ್ದಾರೆ. ನೋಡಿ, ಬಾಬಾ ಸಾಹೇಬರಿಗೆ ನಾನು ಕಂಪೇರ್ ಮಾಡ್ಕೊಂಡ್ರೆ ಬಾಬಾ ಸಾಹೇಬರಿಗೆ ಕೊಟ್ಟಂತ ಎಷ್ಟು ನೋವು ಅವಮಾನಗಳಿದೆ, ಅದು ತಿರುಗಿ ಬಾಬಾ ಸಾಹೇಬರು ಸಂವಿಧಾನ ಕೊಡ್ತಾರೆ ಭಾರತೀಯರಿಗೆ, ಮಾನವ ಹಕ್ಕುಗಳು ಕೊಡ್ತಾರಲ್ಲ. ಹಂಗೆ ಹಂಸಲೇಖ ಬರಹದಲ್ಲಿ ಎಲ್ಲಾದ್ರೂ ನೆಗೆಟಿವಿಟಿ ಇದೆ ಅಂದ್ರೆ ನೆಗೆಟಿವಿಟಿ ಇಲ್ಲ ಖಂಡಿತವಾಗಲು. ಜೀವನವನ್ನು ಎಷ್ಟು ಒಂದು ಮನೆ ದೇವರ ಹಾಡಿನ ನೆನಪಾಗುತ್ತೆ ನನಗೆ. ನಮ್ಮ ಅಕ್ಕ ಜ್ಞಾಪಿಸ್ತಾರೆ ನನಗೀಗ ಒಂದು ಮೆಸೇಜ್ ಮಾಡಿ ಮಾತಾಡೋದ್ರ ಬಗ್ಗೆ ಅಂತ. ಜೀವನ ಏರುಪೇರಿನ ಗಾಯನ, ಒಮ್ಮೆ ನೋವು, ಒಮ್ಮೆ ನಲಿವು, ಒಮ್ಮೆ ಸೋಲು, ಒಮ್ಮೆ ಗೆಲುವು, ಒಮ್ಮೆ ಸರಸ ವಿರಸ, ಬೆಸುಗೆ ಬಿರುಕು. ಜೀವನ ಬಿರುಕು ಬರುತ್ತೆ, ಬೆಸುಗೆ ಬರುತ್ತೆ, ಸೋಲು ಗೆಲುವು ನೋವು ನಲಿವು ಎಲ್ಲ ತುಂಬಿದಂಥ ಜೀವನ ಅನ್ನೋದನ್ನ ಅವರು ತಾವು ಹೇಳ್ಬೇಕಾಗಿದ್ದ ಸಂದೇಶವನ್ನು ಸಿನಿಮಾದ ಮುಖಾಂತರ ಮುಗಿಸ್ತಾ ಹೋಗ್ತಾರೆ. ಪ್ರೇಮಲೋಕದ ಮುಖಾಂತರ ದೊಡ್ಡ ಒಂದು ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊತಾರೆ ಹಂಸಲೇಖ. ಅಲ್ಲಿಂದ ನಾವು ಹಂಸಲೇಖೋತ್ತರ, ಹಂಸಲೇಖ ಪೂರ್ವ ಅಂತ ನಾನು ಕನ್ನಡ ಸಾಹಿತ್ಯವನ್ನು ಪರಿಗಣಿಸ್ತೀನಿ. ಸ್ವತಃ ನಾನಲ್ಲ, ನಾನು ಅನ್ಕೋತಾ ಇದೆ, ನಾನು ಮಾತ್ರ ಅನ್ಕೋತೀನಿ ಅಂತ. ಸ್ವತಃ ಅಲ್ಲಿ ತನಕ ದೊಡ್ಡ ಒಂದು ಹೆಸರನ್ನ ಖ್ಯಾತಿಯನ್ನ ಗಳಿಸಿದ ಚಿ ಉದಯಶಂಕರ್ ಮಾತ್ರ ಹಂಸಲೇಖ ಬಂದ್ಬಿಟ್ಟಿದ್ದಾನೆ ಕಣಯ್ಯ. ಚಿ ಉದಯಶಂಕರ್ ಅಂತ ಘಟಾನುಘಟಿ ಸಾಹಿತಿ ಒಂದಿನ ಓಡ್ತಾ ಇದ್ರಂತೆ. ಯಾರೋ ನಮ್ಮ ಬೇಲ್ವೇಣು ಬರ್ತಾರೆ. ಬೇಲ್ವೇಣು ಸಾಕು ಬನ್ನಿ ಸರ್, ಒಂದು ನಿಮಿಷ ಏನೇ ವೇಣು ಅಂತ ಬಂದಂತೆ. ಭಾಳ ಸ್ಪೀಡಾಗಿ ಮಾತಾಡ್ತಾರೆ ಅವರು ಉದಯಶಂಕರ್. ಬನ್ನಿ ಸರ್, ಒಂದು 5 ನಿಮಿಷ ಹೇಳ್ತೀನಿ ಸರ್, ಇವಾಗ ಸ್ಟುಡಿಯೋಕ್ಕೆ ಒಂದು ಆರ್ಡರ್ ಹಾಕೋತೀನಪ್ಪ, ಒಂದು 5 ನಿಮಿಷ ಕಾಫಿ ಕುಡ್ಕೊಂಡು ಬನ್ನಿ. ಅಯ್ಯೋ ಕಾಫಿ ಮನೆ ಹಾಳಾಯ್ತು ಬಿಡಪ್ಪ, ನಾನು ಕಾಫಿ ಓದೋದು 5 ನಿಮಿಷ ಲೇಟ್ ಆಗೋದು. ಹಂಸಲೇಖನೇ ಬರೋದು ಅವನೇ ಆರ್ಡರ್ ಹಾಕೊಂಡ್ಬಿಡ್ತಾನೆ. ಸದ್ಯ ನನಗೆ ಒಂದು ಅವಕಾಶ ಸಿಕ್ಕಿದೆ ಬರೋದು ಬಂದ್ಬಿಡ್ತೀನಿ ಅಂತ. ಅಂದ್ರೆ ಆ ಮಟ್ಟದ ಕ್ರೇಜನ್ನ ಹಂಸಲೇಖ ಸೃಷ್ಟಿ ಮಾಡಿದ್ರು, ಒಂದು ಸ್ಪೇಸನ್ನ. ಯಾಕೆ ಹಂಸಲೇಖ ಅಷ್ಟೊಂದು ದೊಡ್ಡ ಸ್ಥಾನವನ್ನು ಗಳಿಸಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಹಂಸಲೇಖ ಅವರು ಈ ನಾಡಿನ ದೇಸೀಯತೆಯನ್ನು ಎತ್ತಿದಂಥವ್ರು, ದೇಸಿ ಪದಗಳನ್ನ ಎತ್ತಿದಂಥವ್ರು, ಇಲ್ಲಿನ ಮಣ್ಣಿನ ಗುಣಗಳನ್ನ ಎತ್ತಿದಂಥವ್ರು. ಅಂದ್ರೆ ಮಣ್ಣಿನ ವಾಸನೆ ಅಂತ ಕರಿತೀವಿ ನಾವು, ಮಣ್ಣು ವಾಸನೆ ತಮಿಳ್ನಾಡಲ್ಲಿ ಕರೀತಾರೆ. ಹಂಗೆ ಮಣ್ಣಿನ ಗುಣಕ್ಕೆ ಸಂಬಂಧಪಟ್ಟಂಗೆ, ತಮ್ಮ ಪರಂಪರೆ ಸಂಬಂಧಪಟ್ಟಂಗೆ, ತಮ್ಮ ಜನಪದೀಯ ಪರಂಪರೆ ಸಂಬಂಧಪಟ್ಟಂಗೆ, ಜನರ ನಾಡಿ ಮಿಡಿತಕ್ಕೆ ಸಂಬಂಧಪಟ್ಟಂಗೆ ಪದಗಳನ್ನ ಹೆಕ್ಕಿ ಅಲ್ಲಿ ಏನು ಹೊಸ ಪದಗಳ ಸೃಷ್ಟಿ ಮಾಡೋದಂದ್ರೆ ಅದು ನಮಗೆ ಗೊತ್ತಿದ್ದ ಪದಗಳು. ನೀರ್ಯಾರೋ ತಿಳಿಯದಿದ್ದರು ನನಗೆ ನೀರಾದೆ, ಒಂದೇ ಪದ. ಕಲ್ಲಾಗಿ ನಾನು ನಿಂತರು ಕರಗಿ ನೀರಾದೆ. ನಾನು ನೀನ್ಯಾರೋ ಗೊತ್ತಿಲ್ಲ ನನಗೆ, ನನಗೆ ನೀರಾದೆ. ಕಲ್ಲಾಗಿ ನಾನು ನಿಂತರು ಕರಗಿ ನೀರಾದೆ. ಪದವನ್ನು ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಹಂಸಲೇಖ ಅವರು. ಅಂತ ಅದ್ಭುತ ಪದಗಾರರೀಗ. ನಾವು ಅವ್ರನ್ನೆಲ್ಲರೂ ನಾವು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ ಅವ್ರನ್ನ, ನಮ್ಮ ಸ್ನೇಹಿತರೆಲ್ಲ. ಅವ್ರಿಗೆ ಹೇಳ್ತಿದ್ದೆ ಅವ್ರಿಗೆ, ಸರ್ ವರ್ಲ್ಡ್ ಬ್ಯಾಂಕ್
ನೀವು ವರ್ಲ್ಡ್ ಬ್ಯಾಂಕ್ನ ಶಾಶ್ವತ ಸಾಲಗಾರರು ನಾವು ಅಂತ ಹಂಸಲೇಖ ಹೇಳ್ತಿರ್ತಾರೆ, ಏನೇ ನಮ್ಮ ಸಾಲಗಾರರು ಅಂತ. ವರ್ಲ್ಡ್ ಬ್ಯಾಂಕ್ನ ಶಾಶ್ವತ ಸಾಲಗಾರರು ಅಂತ ಅದ್ಭುತವಾದಂಥ ಪದ ಸಂಪತ್ತನ್ನ ಯಾಕೆ ಅವರು ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅವ್ರು ಓದ್ತಿದ್ರು, ಜನಪದವನ್ನು ಓದ್ತಿದ್ರು, ದೊಡ್ಡ ಸಾಹಿತ್ಯವನ್ನು ಓದ್ತಿದ್ರು, ಶಿಷ್ಟ ಸಾಹಿತ್ಯವನ್ನು ಓದ್ತಿದ್ರು. ಆ ಎಲ್ಲ ಓದಿದ ಸಾಹಿತ್ಯವನ್ನು ತಂದು ಇಲ್ಲಿ ಹಾಡುಗಳ ಮುಖಾಂತರ ಜೋಡಿಸಕ್ಕೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಅದಕ್ಕೋಸ್ಕರ. ರಾಹುಚಂದ್ರ ಸಿನಿಮಾ ಬಗ್ಗೆ ಮಾತಾಡೋದು. ರಾಹುಚಂದ್ರ ಆದ ನಂತರ ನಾನು ನನ್ನ ಹೆಂಡತಿ ಬರಲಿಲ್ಲ, ಅವ್ರು ಬರೆದು ಎಣ್ಣೆ ನಿನಗೆನು ಬಂಧನ ಚಿತ್ರಕ್ಕೆ ಚಿತ್ರಕಥೆ ಸಂಭಾಷಣೆ ಬರೀತಾರೆ. ಚರಣರಾಜ್ ಮಾಡಿದ ಸಿನಿಮಾ ಹೆಸರು ತರಲ್ಲ ಅದು ಅಷ್ಟೇ, ಆದರೆ ಹೆಸರು ಕೊಟ್ಟ ಚಿತ್ರ ನಾನು ನನ್ನ ಹೆಂಡತಿ. ಅದರಲ್ಲೂ ಹಾಡುಗಳು ಬರೀತಾರೆ. ಆಮೇಲೆ ರವಿಚಂದ್ರನ ಕಣ್ಣಿಗೆ ಬಿದ್ದು ಇದು ಭಾಳ ಚೆನ್ನಾಗೆಲ್ಲ ಅದ್ಭುತ ಬರೀತಾರೆ ಅಂತೇಳಿ ಪ್ರೇಮಲೋಕನೂ ಮೊದಲೆಲ್ಲ ಆಕ್ಚುಲಿ ತಗೊಂಡಿದ್ದು ರಣಧೀರ ಅವರು. ರಣಧೀರಕ್ಕೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದ್ದು ಮದ್ರಾಸಲ್ಲಿ. ಆಮೇಲೆ ಇದ್ದಕ್ಕಿದ್ದಕ್ಕೆ ರಣಧೀರದಲ್ಲಿ ನಿಲ್ಲಿಸ್ಕೊಂಡು ಒಂದು ನಿಮಿಷ ನಾನೊಂದು ಸಿನಿಮಾ ಬೇರೆ ಸಿಕ್ಕಿದೆ ಅವರು ರವಿಚಂದ್ರನ್ ಅವರು ಗ್ರೀಸ್ 2 ಅಂತ ಬಂದಿದ್ದಾಗ ಅಮೆರಿಕದ ಸಿನಿಮಾ. ಆ ಸಿನಿಮಾದ ಯಥಾವತ್ತನ್ನು ಸ್ವಲ್ಪ ಕಾಪಿ ಮಾಡಿ ಕನ್ನಡಕ್ಕೆ ಚೇಂಜ್ ಮಾಡ್ಬೋದು ನನಗೆ ಇದನ್ನ ರಾಜು ಅಂತ ಹೇಳಿದ್ಮೇಲೆ ಅವರು ಆ ಸಿನಿಮಾವನ್ನು ಕನ್ನಡೀಕರಿಸಿ ಪ್ರೇಮಲೋಕ ಮಾಡ್ತಾರೆ ಗ್ರೀಸ್ 2 ಸಿನಿಮಾವನ್ನು. ಆದರೆ ಎಲ್ಲ ಗೀತೆಗಳನ್ನ ಆ ಪಿಕ್ಚರ್ನಲ್ಲಿ ಹಂಸಲೇಖ ಬರೀತಾ ಹೋಗ್ತಾರೆ. ಮೊದಲು ರೆಕಾರ್ಡಿಂಗ್ ಮಾಡಿದ್ದೆ ಬೇರೆ ನಮ್ಮ ಕನ್ನಡ ಸಾಹಿತ್ಯಗಳ ಜೊತೆಗೆ ಕನ್ನಡದ ಗಾಯಕರ ಜೊತೆ ಮಾಡ್ತಾರೆ. ಆಮೇಲೆ ಚಿತ್ರದಲ್ಲಿ ಅದ್ಭುತವಾಗಿ ಸಾಂಗ್ ಮುಡ್ಬಂದಿಲ್ಲ ಅಂತ ಆಮೇಲೆ ಎಲ್ಲ ಗಾಯಕನೆಲ್ಲ ತೆಗೆದುಕೊಂಡು ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಜೊತೆ ಮಾಡಿದ್ಮೇಲೆ ಚಿತ್ರದ ಸಂಗೀತದ ಒಂದು ಕ್ವಾಲಿಟಿ ಆದರೂ ರಾಗ ಸಂಯೋಜನೆ ಎಲ್ಲ ಅದ್ಭುತವಾಗುತ್ತೆ. ಅಲ್ಲಿಂದ ಬಂದಂಥ ಪಾಪ್ಯುಲರ್ ಗೀತೆ ಏನು, ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ನೋಡಿ, ಇದೇ ಹಾಡಿನ ಮುಖಾಂತರ ಅವರು ಈ ಲೋಕಕ್ಕೆ ನಾನು ಏನು ಕೊಡ್ತೀನಿ ಅಂತ ಅವರು ಒಂದು ದೊಡ್ಡ ಠಾಳಾಗಿ ಸಾಕೊಂಡು ಬಂದಿದ್ದಾರೆ ನಮ್ಗೆಲ್ರಿಗೂ. ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಈಗ ಅವರೊಂದು ಬಂದಂತ ಏನ್ ಚೈಲ್ ನಮಗೆ ಹಂಸಲೇಖ ಪ್ರೇಮಲೋಕದಿಂದ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ, ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಈ ಪ್ರೀತಿ ಒಂದೇ, ಇದನ್ನ ಹಂಚ್ಬೇಕು ನಾವು ಜಗತ್ತಿಗೆ ಅನ್ನೋದು ಅವರ ಒಳ ಆಂತರ್ಯ. ನನಗೆ ಗಮನಿಸ್ದಂಗೆ ಹಂಸಲೇಖ ಅವರು. ಹಾಗೆ ನೀವು ಒಂದು 3,500 ಗೀತೆಗಳನ್ನು ಏರ್ಲಿ ಜಾಸ್ತಿ 3,500 ಗೀತೆಗಳು, 300ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡೋದಲ್ಲದೆ ರಾಗ ಸಂಯೋಜನೆ ಮಾಡೋದ್ರ ಜೊತೆಗೆ ಅವರೇ ಸಾಹಿತ್ಯವನ್ನು ಬರೆದಂಥ ಕರ್ನಾಟಕದಿಂದ ಭಾರತದ ವಿಶ್ವದ ಅಂತ ಅನ್ಕೊಳ್ಳೋಣ ಒಬ್ಬರೇ ಏಕೈಕ ವ್ಯಕ್ತಿ ವಿಶ್ವದಲ್ಲೇ ನನಗೆ ಗೊತ್ತಿರಂಗೆ ಬಹಳ ಅದ್ಭುತ ಹಂಸಲೇಖ ಅವರು. ಆ ಥರ ಹಾಡುಗಳನ್ನ ಯಾವ ಹಾಡುಗಳನ್ನ ಉದಾಹರಿಸ್ತೀರಿ ನನಗೆ ಈ ಒಂದು ರಾಶಿ ಹಾಡುಗಳು ಗೊತ್ತಪ್ಪ. ಯಾವ ಹಾಡು ಅವರಲ್ಲಿ ಒಂದು ಬಂಡಾಯದ ಗುಣ ಇದೆ. ಬಂಡಾಯದ ಗುಣ ಅಂದ್ರೆ ಹೆಂಗಂದ್ರೆ ಬಡವ ಶ್ರೀಮಂತ ಅನ್ನೋದಿದೆಯಲ್ಲ, ಅದನ್ನೇ ಆ ಬಂಡಾಯನೇ ಅವ್ರ ಹತ್ರ ಹೆಚ್ಚು ಆ ಒಂದು ಡಿಸ್ಪ್ಯಾರಿಟಿ ಹೋಗ್ಬೇಕು ಅನ್ನೋದು. ಅದನ್ನು ಎಲ್ಲೆಲ್ಲಿ ಸಂದರ್ಭ ಸಿಕ್ಕಿದಾಗೆಲ್ಲವೂ ರವಿಚಂದ್ರನ್ ಅವರು ಅದು ಹೆಂಗೆ ಕನ್ವಿನ್ಸ್ ಮಾಡ್ಬಿಡ್ತಾರೆ ಗೊತ್ತಿಲ್ಲ. ಒಟ್ಟು ರವಿಚಂದ್ರನ್ ಅವರು ಕನ್ವಿನ್ಸ್ ಆಗೋಗ್ತಿದ್ರು. ಅದು ರವಿಚಂದ್ರನ್ ಅಂತ ಒಬ್ಬ ಪಾಪ್ಯುಲರ್ ಆಗಿರುವಂಥ ಹೀರೋ ಜೊತೆಗೆ ತಮ್ಮ ಸಾಹಿತ್ಯವನ್ನ ಅವರು ಬಯಸುವಂತ ರೂಪದಲ್ಲಿ ಕೊಟ್ಟರಲ್ಲ, ಅದೇ ಅದ್ಭುತ ಹಂಸಲೇಖ. ಜಂಬಾ ಬೇಡ ರಂಬ ಆ ಹಾಡಿನಲ್ಲಿ ನಾವು ಬೆಳೆದ ಅನ್ನ ನೀವು ತಿನ್ನೋದು ಅಂತ ಒಂದು ಹಾಡಿನ ಸಾಹಿತ್ಯ ನಿಮ್ಗೆ ಮತ್ತೆ ಮರು ವಿಮರ್ಶೆ ಮಾಡಿ ಗೊತ್ತಾಗುತ್ತೆ ನಿಮಗೆ. ನಾವು ಬೆಳೆಯವರು, ನಾವು ಬೆಳೆಸೋರು, ನಾವು ಅದರಿಂದ ನೀವು ಮೆರೆಯವರು ನೀವು ಅಂತ ಅವಳಿಗೆ ಆ ಹಾಡಿನ ಸಂದೇಶದ ಮುಖಾಂತರ ಇಡೀ ಲೋಕಕ್ಕೆ ಸಾಕ್ತಾರೆ. ಯಾರ್ಯಾರು ಜಪ ತೋರಿಸ್ತಾರೆ ಅವರೆಲ್ಲರೂ ಅಷ್ಟೇ. ಏನಿಲ್ಲ, ಅಲ್ಲಿ ನಾಯಕಿ ಒಂದು ನಮ್ಮ ಕಣ್ಣಿಗೆ ಕಾಣಿಸ್ತಾಳೆ ಅಷ್ಟೇ. ಆದ್ರೆ ಅದ್ರ ಆಚೆಗೆ ದಾಟಿಸ್ಬೇಕಾಗಿದ್ದು ಯಾರ್ಯಾರು ಈ ಥರ ಜಂಬ ತೋರಿಸ್ತೀರ ಅವ್ರಿಗೆಲ್ರಿಗೂ ನಾವು ಬೆಳೆದ ಅಕ್ಕಿಯಲ್ಲಿ ನಾವು ಕೊಟ್ಟಂಥ ಬೆವರಿನ ಋಣದಲ್ಲಿ ನೆಲೆ ಇರೋದು ಅದನ್ನ ದಾಟಿಸ್ತಾರೆ. ಅರ್ಥ ಮಾಡ್ಕೊಂಡು ಲಂಕೇಶ್ ಅಂತ ಒಂದು ಪಿಕ್ಚರ್ ಸಿನಿಮಾ ಬಂತು, ಬಿ ಸಿ ಪಾಟೀಲ್ ಅವರು. ಅದರಲ್ಲಿ ಚಪ್ಪಲಿ ಮತ್ತು ಲಿಪ್ಸ್ಟಿಕ್ ಇವೆರಡು ಹೆಂಗ್ ಬಂತು ಅನ್ನೋದು ಒಂದು ಸಾಹಿತ್ಯ ಹೇಳ್ತಾರೆ. ಕಾಲಿಗೆ ಹೆಂಗ್ ಬಂತು ಯಾಕಡ, ನಿನ್ ಕಿವಿಗೆ ನಿನ್ನ ಲಿಪ್ಪಿಗೆ ಲಿಪ್ಸ್ಟಿಕ್ ಹೆಂಗ್ ಬಂತು ಅನ್ನೋದನ್ನ ಇಟ್ಕೊಂಡು ಒಂದು ಹೂನ್ ಕುಂದ, ಆ ಹೂನ್ ಕುಂದಕ್ಕೆ ನೀರು ಹಾಕೊಂಡು ಬಡವ, ಬೆಳೆಸ್ತಾನೆ ಬಡವ, ಮಡಕೆ ಮಾಡ್ದನ್ ಬಡವ, ಆಮೇಲೆ ಅದನ್ನ ಹೂ ತಗೊಂಡೋಗಿ ಬಣ್ಣ ಮಾಡ್ದನ್ ಬಡವ, ಬಡವ ಮಾಡಿದ ಬಣ್ಣನ ಮೆತ್ಕೊಂಡು ನಮ್ಮ ಬೀದಿಲ್ ಬಂದು ಮೆರಿತೀನಿ ನೀನು ಅಂತ ಆಡೋದು. ಇನ್ನೊಂದು ಎಕಡ ಈ ಚರ್ಮ ಸುಂದನ್ ಬಡವ, ಅವ್ನು ಮಾಡ್ದನ್ ಬಡವ, ಹೊಲ್ದನ್ ಬಡವ, ಚಪ್ಪಲಿ ಮಾಡ್ದನ್ ಬಡವ, ಆ ಬಡವ ಮಾಡಿದ ಚಪ್ಪಲಿ ಹಾಕೊಂಡು ಮೆರಿತೀನಿ ನಮ್ಮ ಬೀದಿಗೆ ಬಂದು ಅಂತ ಆಡೋದು, ಅವಳ ಮೇಲೆ ಇಟ್ಕೊಂಡು. ಅಂದ್ರೆ ಎಲ್ರಿಗೂ ಸಂದೇಶ ಇದೆ. ಅಂತ ಸಾಹಿತ್ಯಗಳನ್ನು ಹೆಂಗೆ ಇದು ಶಿಷ್ಟ ಸಾಹಿತ್ಯ ಅಂತ ಬರೆಯೋಕ್ಕಾಗುತ್ತೆ. ಸಾಮಾಜಿಕ ಪ್ರಜ್ಞೆ ನನಗೆ ಆಶ್ಚರ್ಯ ಆಗಿದ್ರು. ಎಲ್ಲ ಪ್ರತಿಯೊಂದು ಲೈನ್ ಗಮನಿಸ ಹೋಗೋ ಒಂದು ಡಿಸ್ಕೋರ್ಸ್ ಆಗಪ್ಪ, ಅದು ಲಾಕಪ್ ಡೆತ್ತಲ್ಲಿ ಬರೋದು. ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತೀವಿ ರಾಗು, ನಾವೆಲ್ಲ ಬಂತು ಕರೆಂಟು ಬಂತು ಅಂತ ನೀವು ಕೇಳಿದ ತಕ್ಷಣ ಯಾವ್ದೊಂದು ನೋಡ್ರಿ ಐಟಮ್ ಸಾಂಗ್ ಅಂತೀವಿ. ಯಾಕಂದ್ರೆ ಐಟಮ್ ಸಾಂಗ್ ಇಲ್ಲಿ ಸಿಲ್ಕ್ ಸ್ಮಿತಾ ಇದ್ದಾರೆ, ಎಲ್ಲರೂ ಇದ್ದಾರೆ, ಅಪ್ಲೈ ಇರೋದ್ರಿಂದ. ಅದು ಐಟಮ್ ಸಾಂಗ್ ಒಳಗಡೆ ಕೂಡ ನೀವು ಒಂದು ಐಟಮ್ ಕೊಡ್ತಾರೆ, ಫಿಲಾಸಫಿ ಐಟಮ್. ಜಾತಿ ಜಾತಿ ಬೇರೆ ಎಲ್ಲ ಧರ್ಮದ ಮೈನಸ್ ಸೇರಲ್ಲ, ಹೆಣ್ಣು ಅಂದ್ರೆ ಮಂದಿ, ಜಾತಿ ಗೀತಿ ಚಿಂದಿ ಇಲ್ಲ ಏನು ಎಲ್ಲಿ ಸೇರಿಸ್ತಾರೆ ಅವರು. ಆ ಒಂದು
ಐಟಮ್ ಸಾಂಗಲ್ಲಿ ಸೇರಿಸ್ತಾರೆ ಹಂಸಲೇಖ. ಶಾಂತಿಕ್ರಾಂತಿಲಿ ಒಂದು ಅದೇ ಥರ ಸಾಂಗ್ ಇದೆ, ಅವಳು ಬರ್ತಾಳೆ ಹೀರೋಯಿನ್, ಬಂದಾಗ ಅವನ್ನ ಹಾಡು ಚುಡಾಯಿಸ್ಕೊಂಡು ಅವಳನ್ನ ಆಡುವಂಥ ಹಾಡು ಕೇಳಿದ್ರಿ ನೀವು. ಆ ಹಾಡಲ್ಲಿ ಆಕೆ ಅವರೆಲ್ಲ ಚುಡಾಯಿಸ್ತಾರೆ, ಅವರೆಲ್ಲ ರಸಗುಲ್ಲ ಬೇಕು, ನಾನು ಹಂಗೆ ನನ್ನ ಪಾಲ ಹಂಗೆ ರಸಗುಲ್ಲ ನೀ ಸಿಗ್ಬೇಕು ನಮ್ಮ ಕೈಗೆ ಅಂತ ಅವಳನ್ನ ಚುಡಾಯಿಸ್ಕೊಂಡು ಹೋಗೋ ಗೀತನಲ್ಲಿ ಅವಳ ಬಾಯಲ್ಲಿ ಬುದ್ಧನಿದ್ದ ನಾಡು ನನ್ನದು, ಗಾಂಧಿ ಇದ್ದ ದೇಶ ನನ್ನದು ಅಂತಾಳೆ. ಅಂದ್ರೆ ಗಾಂಧಿ ಪುತ್ರನೂ ಅಂತಾರೆ, ನೀವ್ ಯಾಕೆ ಹಿಂಗಿದ್ದೀರಾ ಅಂತ. ಅವ್ರು ಬಳಸೋ ಪದಗಳು ನೋಡಿ, ದೇಸಿ ಪದಗಳು. ನಿಮ್ಗೆ ಅಣ್ಣ ತಂಗಿಲೆಲ್ಲ ಒಂದು ಒರಳು, ಈ ಒಳ್ಳಲ್ಲಿ ಹಾಲು ಕುಡಿಸ್ತಾರಲ್ಲ, ನಮ್ಮ ಮನೇಲಿ ಹಾಲಿದ್ದ ಅಂಥದ್ರಲ್ಲಿ ಒಳ್ಳಲ್ಲಿ ಕುಡಿಸಿದೆ ನಿನಗೆ ಅಂತ ಒಂದು ಹಾಡು ಬರುತ್ತೆ. ಒಳ್ಳು ಅಂತ ತರ್ತಾರೆ ಅಲ್ಲಿಗೆ, ಒಳ್ಳು ಶಿಷ್ಟ ಭಾಷೆ ನಿಮ್ಗೆ ಒಳ್ಳು ಸಿಕ್ಕದೇ ಇಲ್ಲ, ಹಾಲು ಕುಡಿಸ್ತಾರಲ್ಲ ಮಕ್ಕಳು ಒಳ್ಳೋದು. ಆದ್ರೆ ಒಳ್ಳಲ್ಲಿ ನನಗೆ ಹಾಲು ಕುಡಿಸಿದ್ ನೆನಪಿದೆ ಅಂತ ಸುರೇಶ್ ಕುಮಾರ್ ಹಾಡಾಡಿದೆ. ಸುರೇಶ್ ಕುಮಾರ್ ಅವ್ರಿಗೆ ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ. ನನ್ನ ಪ್ರಕಾರ ಈ ಎಲ್ಲ ನಾಯಕ ನಟರು, ಹಂಸಲೇಖ ಅವರ ಅದ್ಭುತ ಸಾಹಿತ್ಯದಿಂದ ಮನೆ ಮಾತಾದಂಥ ನಾಯಕ ನಟರುಗಳು ಎಲ್ಲರೂ ಸೇರಿ ಹಂಸಲೇಖ ಅವ್ರಿಗೆ ಇಷ್ಟೊತ್ತಿಗಾಗ್ಲೇ ಇಡೀ ನಾಡು ಮೆಚ್ಚುವಂಥ, ದಿನವೆಲ್ಲ ಚರ್ಚೆ ಮಾಡುವಂಥ ಒಂದು ದೊಡ್ಡ ಸಾಹಿತ್ಯ ಸಂವಾದವನ್ನ ಕನ್ನಡ ಚಿತ್ರರಂಗ ಏರ್ಪಡಿಸ್ಬೇಕಾಗಿತ್ತು. ಇಳೆಯರಾಜರಿಗೆ ಏರ್ಪಡಿಸುತ್ತೆ ತಮಿಳುನಾಡಿನಲ್ಲಿ, ಅದು ಕೇರಳದಲ್ಲಿ ಮಾಡ್ತಾರೆ. ಆದರೆ ಹಂಸಲೇಖರ ಅದ್ಭುತ ಸಾಹಿತ್ಯವನ್ನ ನಾನು ನನ್ನ ಅನಿಸಿಕೆ ಅದು, ಅವರ ಚಿತ್ರದಲ್ಲಿ ಅಭಿನಯಿಸಿದಂಥ ಅವ್ರ ಹಾಡಿನ ಮುಖಾಂತರ ಇವರೆಲ್ಲರೂ ಪಾಪ್ಯುಲರ್ ಆದಂಥ ದೊಡ್ಡ ದೊಡ್ಡ ನಾಯಕ ನಟರುಗಳು, ನಿರ್ದೇಶಕರು, ನಿರ್ಮಾಪಕರುಗಳು ಸೇರಿ ಇವತ್ತಿಗೂ ಕಾಲ ಮಿಂಚಿಲ್ಲ. ನಾನು ಹೇಳೋದು ನನ್ನ ಕೋರಿಕೆ ಕನ್ನಡ ಚಿತ್ರರಂಗಕ್ಕೆ ಎಲ್ಲರೂ ಸೇರಿ ಹಂಸಲೇಖ ಅವರ ಸಾಹಿತ್ಯವನ್ನ ಒಂದು ಸಂವಾದ ರೂಪದಲ್ಲಿ ಇಡಬೇಕು ಈ ನಾಡಿಗೆ. ಎಂತೆಂಥ ಪದಪುಂಜಗಳ ಹೆಕ್ಕಿ ತಂದು ಸುರಿದ್ದಾರೆ ಅಂತ ಒಂದು ಕಾಲಕ್ಕೆ ಹಂಸಲೇಖ ಲೇವಡಿ ಮಾಡಿದೆ ಇದೇ ಚಿತ್ರರಂಗ, ಇದೇ ಮೀಡಿಯಾಗಳು ಲೇವಡಿ ಮಾಡಿದ್ರು. ಒಂದು ಪ್ರಾಸ ಬೇಕಂತ ಒತ್ಕೊ ಬಂದಿದ್ದಾರೆ ಅಂತ ಪ್ರಾಸಲೇಖ ಅಂತೆಲ್ಲ ಮಾಡಿದ್ರು. ಆದರೆ ಅವ್ರು ಕೇವಲ ಪ್ರಾಸಕ್ಕೋಸ್ಕರ ಯಾವ ಪದಗಳನ್ನೂ ಬಳಸಲಿ, ನಿಜ ಹೇಳಬೇಕು ಅಂದರೆ. ಆದರೆ ಅವರು ಪ್ರಾಸಕ್ಕೋಸ್ಕರ ಪದಗಳನ್ನ ತಂದಿದ್ದಾರಲ್ಲ, ಮತ್ತು ಅದಕ್ಕೆ ಬೇಕಾದಂಥ ಮೀನಿಂಗ್ನ ಅಲ್ಲೇ ಸೃಷ್ಟಿ ಮಾಡಿ ಆ ಪ್ರಾಸ ಅನಿಸ್ಕೊಂಡ್ರು ಕೂಡ ಅದು ಪ್ರಾಸ ಆಗದೇನೆ ಆ ಒಂದು ಹಾಡಿಗೆ ಪೂರಕವಾಗಿ ದಕ್ಕುತ್ತಲ್ಲ, ಅದನ್ನ ಗಮನಿಸಲ್ಲ. ಎಷ್ಟೋ ಫ್ಯಾಮಿಲಿಗಳ ಬಗ್ಗೆ ಮಾತಾಡುವಾಗ ನಿನಗಿಂತ ಹೆಚ್ಚು, ಅದೊಂದು ಡಿಸ್ಕೋಸ್ ಆಗಪ್ಪ, ಅದೊಂದು ರೀತಿಯಲ್ಲಿ ಡಿಸ್ಕೋಸ್ ಆಗುತ್ತೆ. ಅದು ಪುಟ್ಟಂಜ ಆಡೋದು ಏನದು ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ ಹಾಡಲ್ಲಿ, ನಿನಗಿಂತ ಹೆಚ್ಚು ನನಗಿಂತ ನೀ ಹೆಚ್ಚು, ಈ ಭಾವನೆ ಬರಿ ಹುಚ್ಚು, ಬಾ ಮನೆ ದೀಪ ಹಚ್ಚು ಅಂತ ಹೆಂಡತಿನ ಕರೆತನೆ ಬೇಕಿದ್ದವನು. ಬಾ ನನ್ನರಸಿ ಬಂದೆ ನಿನ್ನರಸಿ. ನೋಡಿ, ನನ್ನರಸಿ ಅನ್ನುವಾಗ ಅರಸಿ, ಬಂದೆ ನಿನ್ನರಸಿ ಅನ್ನುವಾಗ ನಾನು ನಿನ್ನ ಅರಸಿಗೆ ಬಂದಿನಿ ಅಂತ, ಹುಡ್ಕೊಂಡು ಬಂದಿನಿ ಅಂತ ಮೀನಿಂಗು. ಎಷ್ಟು ಅದ್ಭುತವಾಗಿ ಒಂದು ಹೆಣ್ಣಿಗೆ ಸೋತು ತಾನೇ ಬಂದು ಕರ್ಕೊಂಡು ಹೋಗ್ತಾನೆ ಇಲ್ಲಿ, ನೀನೇ ನನ್ನ ಅರಸಿ ಅಂತ. ನಾನೆಚ್ಚು ನೀನೆಚ್ಚು ಅದೆಲ್ಲ ಬರೀ ಹುಚ್ಚು, ನೀನೇ ಬಂದು ಮನೆ ದೀಪ ಹಚ್ಚು. ಎಲ್ಲೇ ಬಂದು ಪ್ರಾಸ, ಓಕೆ, ಆ ಪ್ರಾಸದಲ್ಲಿ ನಿಮ್ಗೆ ಅರ್ಥ ಇಲ್ವಾ? ಅಲ್ಲಿ ಎಷ್ಟು ಅದ್ಭುತವಾದ ಅರ್ಥ ಇಲ್ವಾ? ಫಿಲಾಸಫಿಗಳು ಬರಿತಾ ಹೋಗ್ತಾರೆ. ಫಿಲಾಸಫಿಗಳು ಬರೆಯುವಾಗ ಕೂಡ ಕನ್ನಡ ಸಾಹಿತ್ಯವನ್ನ ದೊಡ್ಡ ಶಿಷ್ಟ ಸಾಹಿತ್ಯ ಅಂತ ಏನ್ ಕರಿತೀವಿ, ಆ ಎಲ್ಲ ಸಾಹಿತ್ಯವನ್ನ ಬಳಸ್ಕೊಂಡಿದ್ದಾರೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣೆ ಮೆಟ್ಟಬೇಕು. 2 ಲೈನು ಹಂಸಲೇಖ. 3ನೇ ಲೈನ್ ಯಾರ್ದು? ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಯಾರ್ದು ಲೈನ್ ಇದು? ದಿವಿಜವ್ರದ್ದು. ಎಲ್ಲಿ ಕನೆಕ್ಟ್ ಮಾಡ್ತಾರೆ ನೋಡಿ ಸಾಹಿತಿಗಳು. ನಮ್ಮ ಶಿವಸ್ವಾಮಿ ಇದ್ದಾರೆ ಪ್ರೊಫೆಸರ್, ಈ ಥರದ್ದೆಲ್ಲ ದಯವಿಟ್ಟು ನೀವು ರಿಸರ್ಚ್ ಸ್ಕಾಲರ್ಸ್ಗಳು ಕೊಟ್ಟು ಈ ಸಾಹಿತ್ಯದ ಮೇಲೆ ಬರೆಸ್ಬೇಕು. ನೀವು ನಾವು ಕನ್ನಡದ ಸಬ್ಜೆಕ್ಟ್ ಅವರಲ್ಲ ಸರ್, ನಾವು ಮಾಡಕ್ಕೆ ಅವಕಾಶ ಇಲ್ಲ, ನೀವು ಮಾಡಿಸಿ. ಹಾಗಾಗಿ ಒಳ್ಳೊಳ್ಳೆ ಅದ್ಭುತ ಸಾಹಿತ್ಯವನ್ನು ಇಟ್ಕೊಂಡು ಬರೆಸ್ಬೇಕು. ಈ ಭೂಮಿ ಬಣ್ಣದ ಬುಗುರಿ ಮೆನ್ಷನ್ ಮಾಡೋರು ಆ ಹಾಡಲ್ಲಿ ಬರೋದು ಅಷ್ಟೇ. ಮರಿಬೇಡ ತಂದೆಯ ಋಣವ, ಮಕ್ಕಳೇ ಇದು ಕಳಬೇಡ ಕೊಲ್ಲಲು ಬೇಡ, ಎಲ್ಲ ಸಾಹಿತ್ಯದ ಬಸವಣ್ಣ ಶರಣರ ಸಾಹಿತ್ಯಗಳು ಅವೆಲ್ಲ. ನೀ ಹಾಡು ಶಾಂತಿಯ ಹಾಡ. ಒಂದೊಂದು ಗೀತೆಗಳನ್ನ ಕೇಳಿಸ್ತೀರ, ಅಷ್ಟು ರೋಮಾಂಚನ ಆಗುವಂಥ ಗೀತೆಗಳು. ಶಿವಶಂಕರ್ ಹೇಳ್ತಿದ್ರು, ಕಿರಾತ ಕಸಿನ್ಮುಖಿ ಒಂದು ಹಾಡು ಬರೆಯಕ್ಕೆ ಕೊಟ್ಟಿದ್ರು. ಅಲ್ಲೇನು ಟ್ಯೂನ್ ಇದು ಟ್ಯೂನು. ಈ ಟ್ಯೂನ್ ಏನು ಬರೀಬೇಕು? ಅದು ಡಿಸ್ಕೋ ಐಟಮ್ ಸಾಂಗ್. ಅದೇನೋ ಬರ್ತಿರುತ್ತೆ, ಯಾವ್ದು ಇಷ್ಟ ಆಗಿಲ್ಲ ಅವ್ರಿಗೆ. ಹಂಸಲೇಖರ ಮ್ಯೂಸಿಕ್ ಆದ್ರೆ ಹಂಸಲೇಖರ ಸಾಹಿತ್ಯ ಬರೆದ್ರೆ ಬೇರೆಯವ್ರು ಬರ್ತಾರೆ. ಶಿವದಶಂಕರ್ ಏನೇ ಬರೆಯೋದಕ್ಕೆ ಆಯ್ತು ನೀನೇ ಬರೀ ಅಂತ ಹಂಸಲೇಖರ ಚಾಲೆಂಜ್ ಹಾಕೋದಂತೆ ಶಿವದಶಂಕರ್. ಇದಕ್ಕೇನು ಹೇಳ್ಬೇಕು? ಇದಕ್ಕೇನೋ ಅದೊಂದು ಐಟಮ್ ಸಾಂಗ್, ಅದು ಐಟಮ್ ಸಾಂಗ್ ಏನು ಒಂದು ಸಿಸ್ಟಮ್ ಆಗಿ ಹಾಕ್ಲಾ, ಹೆಂಗೆ ಹಾಕ್ಲಿ ನನಗೆ ಗೊತ್ತಾಗ, ನೀನೇ ಹೇಳೋದಂತೆ. ಮಾಮ ಅಕ್ಕ ಅಲ್ಲ ತಂಗಿ ಎಲ್ಲ ಪುಂಗಿ ದಾಸನ ಹೆಂಡತಿಗೆಲ್ಲ ನಾದೀನಿ ನಿನ್ನ ನಾದೀನಿ ಅಂತ ಸುಮ್ಮನೆ ನಾದ್ನೇ ಅಂತ ಹೇಳೋದು ಇಷ್ಟು ಸುತ್ತ ಬರ್ತದವರು. ನಾನು ನಿನ್ನ ನಾದ್ನೇ ಅಂತ ಹೇಳದ್ನ ಅಂದ್ರೆ ಅವರ ಗೀತೆಗಳಲ್ಲಿ ಎಷ್ಟು ಅದ್ಭುತವಾದಂಥ ಸೊಗಡನ್ನ, ಕನ್ನಡದ ಸೊಗಡನ್ನ, ಜನಪದ ಸೊಗಡನ್ನ, ಮತ್ತು ಇಲ್ಲಿನ ಲಾವಣಿಗಳನ್ನ, ತುಂಬ ಲಾವಣಿ ಪ್ರಿಯರು ಹಂಸಲೇಖರು. ನಮ್ಗೆ ಗೊತ್ತವರು ಲಾವಣಿಗಳನ್ನ ಅಥವಾ ರಂಗ ಪ್ರಯೋಗಗಳನ್ನ ತಂದು
ಇಲ್ಲಿ ಸಿನಿಮಾ ಮಾಡ್ತಾರೆ. ಅದಕ್ಕೆ ರಾಜ್ಕುಮಾರ್ ಅವ್ರಿಗೆ ಬಹಳ 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 ಇಷ್ಟ ಆಗ್ಬಿಡ್ತಾರೆ. ರಣರಂಗದಲ್ಲಿ ಮೆರಿಬೇಡವು ಶಕುನಿ ಮನುಜ, ಮೆರಿಬೇಡ ಶಕುನಿ ಮನುಜ, ಮರಿಬೇಡವು ನಾ ಹೇಳುವ ನಿಜ, ಬಲಗಾರ ಬಡವನಿಗೋದ್ರೆ ಭಗವಂತನಿಗಿಲ್ಲ ನಿದ್ರೆ. ಇಲ್ಲಿ ಪ್ರಾಸಗಳು ಬರ್ತವೆ, ಆದ್ರೆ ಭಗವಂತ ಯೋಚನೆ ಮಾಡ್ತಾನೆ ಅಂತ. ಸೊ ಬಲಗಾರ ಬಲಗಾರನು ಬಡವನಿಗೆ ಹೋದ್ರೆ ಭಗವಂತನಿಗಿಲ್ಲ ನಿದ್ರೆ, ಭಗವಂತ ಮೇಲೆ ಇದ್ರೆ ಬಲಗಾರನಿಗೆ ಪೂರ್ತಿ ನಿದ್ರೆ, ನೀನು ಸರ್ವನಾಶನ ಮಾಡ್ಬಿಡ್ತಾನೆ ಅಂತ. ಈ ತರ ಎಷ್ಟು ನಯವಾಗಿ ವಿಲನ್ಗಳಿಗೆ ಹೊಡಿತಾ ಹಾಡ್ತಾ ಹಾಡಿನ ಮುಖಾಂತರ ಬುದ್ಧಿವಾದ ಹೇಳ್ತಾ ಮಾಡುವ ಗೀತೆಯಲ್ಲೂ ಕೂಡ ಅವರು ತಮ್ಮ ಚಮತ್ಕಾರವನ್ನು ಬಳಸ್ತಾರೆ. ಹಂಸಲೇಖ ಆ ಕಾರಣಕ್ಕೆ ನಮ್ಗೆಲ್ಲರೂ ತುಂಬ ತುಂಬ ಅವ್ರು ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ಎಲ್ಲೋ ಇದ್ರೂ ನಮ್ಮನ್ನ ಅವರು ಒಂಥರ ಬರೀತಾರೆ. ಅವ್ರ ಸಾಹಿತ್ಯದ ಮುಖಾಂತರ ಹೇಳಿದ್ರಲ್ಲ, ಸಾಹಿತಿ ಲೆಕ್ಕಿಲ್ಲ ಅವ್ರ ಸಾಹಿತ್ಯ. ನಾನು ನರಸಿಂಹಮೂರ್ತಿ ಹೇಳಿದಂಗೆ ಯಾರಿಗಾದ್ರು ಕೇಳಿದ್ರೆ ಇದು ಯಾವ ಸಾಹಿತ್ಯ ಅಂತ ಆಮೇಲೆ ಹುಡುಕ್ತಾರೇನೋ, ಆದರೆ ಈ ಸಾಹಿತ್ಯ ನನ್ನನ್ನು ಇಷ್ಟೊಂದು ಇಲ್ಲಿ ಕರ್ಕೊಂಡ್ಬಂತಲ್ಲ ಅಂತ ಅನ್ಸುತ್ತೆ. ಶಾಂತಿಕ್ರಾಂತಿಲೇ ಮತ್ತೆ ಒಂದೊಂದು ಏನು ಗೊತ್ತಲ್ಲ, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಯಾರಿಗಾದ್ರೂ ಬೇಜಾರಾಗ್ಬಿಟ್ಟಾಗ ಸತ್ತೋಗ್ಬಿಡೋಕೆ ಜೀವನ ಅಂತ ಅನ್ಸುತ್ತೆ. ಆವಾಗ ನಾವು ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾದರೂ ಸಾಧಿಸೋದಕ್ಕೆ. ಅಳೋದ್ಯಾಕೆ ನಗೋದ್ಯಾಕೆ ಏನಾದರೂ ನೋವನ್ನು ಮರೆಯೋಕೆ. ಅಳ್ತೀವಿ ನಗ್ತೀವಿ. ಮುಂಜಾನೆ ಮುಂಜಾನೆ ಅದೇ ತರ ಒಂದು ಏನು ಬರುತ್ತೆ, ಜೀವನ ಸರಿಗಮಗಳ ಅಲೆಗಳ ನಡುವೆ ದಿನವೂ ಹೊಸದೇ ಇದೆ. ದಿನವೂ ಒಂದು ಹೊಸದಿರುತ್ತೆ. ಕಾಯಿಲೆ ಜೀವನ ಅಂತಕ್ಕಂಥ ಸರಿಗಮಗಳ ಅಲೆ ಇದ್ದಂಗೆ ಇದು. ದಿನವೂ ಹೊಸದೇ ಸಂದೇಶ ಇದೆ ಅವನದು, ದೇವರದು, ಅಥವಾ ಈ ಜೀವನದ ಒಂದು ಯಾರು ಇಟ್ಕೊಂಡಿದ್ದಾನೆ ಆಡಿಸ್ತಾನಲ್ಲ ನಾವು ಅನ್ನೋದು ಒಂದು ಸಂದೇಶ ಕೊಡ್ತಾನೆ. ನಾಳೆ ಟುಮಾರೋ ಇಸ್ ದಿ ನ್ಯೂ ಡೇ ಅಂತ ಅದರ ಅರ್ಥ. ಇಂಗ್ಲಿಷ್ ಫಿಲಾಸಫಿ ಇದು, ಟುಮಾರೋ ಇಸ್ ನ್ಯೂ ಡೇ, ದೇರ್ ಇಸ್ ಒನ್ ಮೋರ್ ಚಾನ್ಸ್ ಫಾರ್ ಎವ್ರಿಬಡಿ. ಒಬ್ಬ ಇಂಗ್ಲಿಷ್ ಸಾಹಿತ್ಯ ಹೇಳ್ತಾನೆ, ದೇರ್ ಇಸ್ ಒನ್ ಮೋರ್ ಚಾನ್ಸ್ ಫಾರ್ ಎವ್ರಿಬಡಿ, ದಟ್ ಇಸ್ ಟುಮಾರೋ. ಪ್ರತಿಯೊಬ್ಬರಿಗೂ ಬದುಕೋದು ಅವಕಾಶ ಇದೆ. ಏನು ಗೊತ್ತಾ, ನಾಳೆ ಅಂತ. ಸೊ ನಾಳೆನೇ ಕಾಯಿರಿ. ನಂಗೆ ಇವತ್ತಲ್ಲಿ ನೋವು ಹೊಟ್ಟೋಗುತ್ತೆ. ಮಹಾಭಾರತದಲ್ಲಿ ಒಂದು ಬರ್ತಾ ಇದ್ದೇನೆ, ಕೃಷ್ಣನ್ಗೆ ಯಾರೋ ಹೇಳಿದ್ರಂತೆ, ಕೃಷ್ಣ ಜನ್ ಕವಿಗಳಿಗೆ ಅಂತ ಜನ್ ಅಂತ ಹೇಳ್ತಾರೆ, ಮಹಾಭಾರತ ಅಂದ್ರೆ ಯಾರೋ ಹೇಳಿರ್ಲಿ. ಒಂದೊಂದು ಅದ್ಭುತ, ಒಂದೇ ಒಂದು ವಾಕ್ಯದಲ್ಲಿ ಆ ವಾಕ್ಯವನ್ನು ಓದಿದ ತಕ್ಷಣ ನನಗೆ ಸಂತೋಷವಾಗಿರೋನು ದುಃಖಿತನಾಗಬೇಕು, ದುಃಖದಲ್ಲಿ ನಾವು ಸಂತೋಷ ಪಡಬೇಕು ಅಂತ ಒಂದೇ ಒಂದು ವಾಕ್ಯ ಕೊಡಿ ನಮಗೆ ಅಂತ. ಇದು ಜನ್ ಅಂತ ಜನ್ವರ್ ಹೇಳ್ತಾರೆ, ಜನ್ವರ್ ಇರಬೇಕು. ಇಲ್ಲ ಮಹಾಭಾರತದಲ್ಲಿ ಕೃಷ್ಣ ಕೊಟ್ಟ ಅಂತ ಹೇಳ್ತಾರೆ, ಕೃಷ್ಣನಾದ್ರೂ ಕೊಡ್ಲಿ, ರಾಮನಾದ್ರೂ ಕೊಡ್ಲಿ, ಜೀಸಸ್ ಆದ್ರೂ ಕೊಡ್ಲಿ, ಒಟ್ಟಿನಲ್ಲಿ ಅದ್ಭುತ ಅಂತ ಒಂದು ಕೊಟೇಶನ್ ಇದೆ ನನಗೆ ಯಾವಾಗ ನೆನೆಸ್ಕೊತಿದ್ದ. ಇದು ಹಂಸಲೇಖ ಅವರು ತುಂಬಾ ಕಾಡಿರುತ್ತೆ ನನಗೆ ಗೊತ್ತಿರಂಗೆ. ಒಂದೇ ಒಂದು ಪದ, ಆ ಪದ ಓದಿದ ತಕ್ಷಣ ತುಂಬಾ ಖುಷಿಯಾಗಿರೋನು ದುಃಖಿತನಾಗಿ ಹೋಗ್ತಾನೆ, ತುಂಬಾ ದುಃಖದಲ್ಲಿರೋನು ತುಂಬಾ ಸಂತೋಷ ಪಡ್ತಾನೆ. ಏನ್ ಪದ ಅಂದ್ರೆ ಅದು ಈ ಕ್ಷಣವೂ ಶಾಶ್ವತವಲ್ಲ ಅಂತ. ಈ ಕ್ಷಣ ಕೂಡ ಶಾಶ್ವತ ಅಲ್ಲ. ಇದು ಒಟ್ಟ ಸುಖಕ್ಕೆ ತೇರೋ ಈ ಕ್ಷಣ ಶಾಶ್ವತ, ಅಯ್ಯೋ ಹೊಟ್ಟೆ ತಲೆದು ಅಂತ ಬೇಜಾರಾಗುತ್ತೆ. ದುಃಖದಲ್ಲಿರೋನಿಗೆ ಇದು ಒಟ್ಟಕ್ಕೆ ಸುಖ ಬರುತ್ತೆ ಅಂತಿದ್ದಾರೆ ಎಂತ ಪದ. ಸೊ ಅದನ್ನೇ ಸುಳ್ಳಿಗೂ ನಾಲಿಗೆ ವೇದಾಂತಕ್ಕೂ ನಾಲಿಗೆ ಅಂತಾರೆ. ಸುಳ್ಳು ಅದೇ ನಾಲಿಗೆ ಹೇಳುತ್ತೆ, ವೇದಾಂತ ಅದೇ ನಾಲಿಗೆ ಹೇಳ್ತೇವೆ. ನಗಲು ಕಂಬನಿ ಅಳುವಾಗಲು ಕಂಬನಿ. ಕಣ್ಣೀರು ನಿಮಗೆ ನಕ್ಕರು ಬರುತ್ತೆ, ಸಂತೋಷ ಹತ್ರು ಬರುತ್ತೆ. ಎಂತ ಫಿಲಾಸಫಿ, ಜೀವನದ ಫಿಲಾಸಫಿ. ರಾಜ್ಕುಮಾರ್ ಅವರು ಇಷ್ಟು ದಿನ ತನಕ ನಿಮಗೆ ಕಾಯ್ತಾ ಇದ್ದೀನಿ ನಾನು ಅಂತ ತಪ್ಪಿಕೊಂಡ್ಬಿಡಂತೆ. ಗಂಡ ಕೊಡಿಸೋ ಸೀರೆ ಆಡಿದ್ದಲ್ಲ, ಅದಕ್ಕೆ ಕೇಳ್ಬಿಟ್ಟು ಮೊದಲೊಂದು ಪದ ಇತ್ತು, ಅಣ್ಣ ಕೊಡಿಸೋ ಸೀರೆ ಅಂತಿತ್ತು ಅಂತ ಹಂಸಲೇಖ ಹೇಳ್ತಿದ್ರು. ಅದನ್ನ ತಂದೆ ಕೂಡಿಸೋ ಸೀರೆ ಮದುವೆ ಆಗೋ ತನಕ ಹಿಂಗೆ ಅಲ್ಲೇ ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋ ಹೊರಗೆ ರಾಜ್ಕುಮಾರ್ ಆಡ್ಬಿಟ್ಟಲ್ಲ ಎಣ್ಣೆ ಹಿಂಗೆ ನೋಡೋದಂತ ಹಂಸಲೇಖರ್ನ ಅರ್ಥ ಆಗೋಯ್ತು. ಅಣ್ಣ ಕೊಡಿಸೋ ನನ್ನ ಮೇಲೆ ತಪ್ಪಿಟ್ಟು ರಾಜ್ಕುಮಾರ್ ಅನ್ನಿಸ್ತಾ ಇದ್ಬಿಟ್ಟು ಒಂದು ಚಪಡಿ ಕಡಿಯಂತ ಸಾಹಿತ್ಯ ಕನಿಸ್ಕೊಂಡು ವಾಪಸ್ಸು ಟಕ್ಕಂತ ಒಂದು ಏನ್ ಮಾಡ್ತೀರಾ ನೋಡಿ ಅನ್ನೋದು ರಾಜ್ಕುಮಾರ್ ಅವರು ಹಂಸಲೇಖರ್ ಹೇಳ್ತಿದ್ರು. ಏನ್ ಮಾಡ್ತೀವಿ ಈಗೇನ್ ಮಾಡ್ತೀವಿ ಬಿಡಿ, ಪರವಾಗಿಲ್ಲ ತೊಂದರೆ ನೀವು ಕರೆದ್ಬಿಟ್ಟಿದ್ರೆ ಬಣ್ಣ ಕರೆಕ್ಟಾಗಿದೆ ಬಿಡಿ ಅಂತೆ. ಇಲ್ಲ ಬಿಡಿ ನಿಮ್ಗೆ ಗೊತ್ತಾಗಲ್ಲ, ನಾನು ತಪ್ಪು ಮಾಡ್ಬಿಡ್ತೀನಿ ಹಂಸಲೇಖರ್ ಟಕ್ಕಂತ ಒಂದೇ ಹಿಂಗೆಲ್ಲ ಓಟ ನಾಡಿ ನೋಡಿದ್ರೆ ಮತ್ತೆ ಪ್ರಾಸ. ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಅಂತ ಅಣ್ಣವಾಗಿ ಬಣ್ಣ ಅಲ್ಲಿ ಬಂಧು ಆಯ್ತು, ಬಂಧುಗೂ ಬಣ್ಣ ಸೇರ್ತಾರೆ. ಆ ಹಾಡಿನಲ್ಲಿ ಅವರು ತಿಳಿಸುವಂತ ಮಾತು ಸುತ್ತಮುತ್ತದಲ್ಲಿ ಕೇಳಿದ್ವಿ. ನೀನು ಸುಮ್ಮನೆ ಪ್ರಾಸಂಗಿಕ ತಗತ್ತೀನಿ ನಾನು ಯಾವುದೊಂದು ಪ್ರಿಪೇರ್ಡಲ್ಲ. ಇದು ಗಂಡು ಮತ್ತೆ ಒಂದು ಗಂಡಿಗೆ ಇಬ್ಬರು ಹೆಣ್ಣು ಕಿತ್ತಾಟ ಯಾವಾಗಲೂ ಶುರು ಆಗುತ್ತೆ. ತಾಯಿ ಹೆಂಡತಿ ಸುತ್ತಮುತ್ತಲ ಕತೆ ನಿಮ್ಗೆಲ್ಲ ಗೊತ್ತು. ಅದು ಹೆಂಗೆ ಹೇಳ್ಬೇಕು, ಇಬ್ರು ಸರಿಗಡಿಸ್ಬೇಕು, ಇಬ್ರು ಸಮ ಅಂತ ಹೇಳ್ಬೇಕು, ಇಬ್ರು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೇಕು. ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ತಾಯಿನ ನೋಡ್ತಾಳೆ ಹೆಂಡತಿನ ನೋಡ್ತಾಳೆ, ಅವರಿಬ್ಬರೇ ನೋಡೋದು. ಇಬ್ಬರು ಬೆಳಗುವರು ಈ ಗಂಡಿನ ಕತ್ತಲೆಯ, ಬೆತ್ತಲೆ ಕತ್ತಲೆ, ಇಬ್ರು ಬೆಳಿತಾರೆ, ತಾಯಿನೂ ಬೆಳ್ತಾರೆ ಹೆಂಡತಿನೂ ಬೆಳ್ತಾರೆ.
ತಾಯಿ ಇಲ್ಲದೆ ತವರಿಲ್ಲ, ಮಡದಿ ಇಲ್ಲದೆ ಬದುಕಿಲ್ಲ. ಬದುಕು ಮುಂದಕ್ಕೆ ಹೋಗಲ್ಲ, ಮಡದಿದ್ದಾರೆ. ತಾಯಿ ಅಂದ್ರೆ ತವರೇ ಇಲ್ವಲ್ಲ. ಮೂಡಣದ ಸೂರ್ಯ ತಾಯಿಯ ಮಡಿಲಂತೆ, ಕೊಡುವಣದ ಸೂರ್ಯ ಮಡದಿಯ ಮಡಿಲಂತೆ ಅಂತ ಹೇಳ್ತಾರೆ. ರಾತ್ರಿ ಆಗ್ತಂಗೆ ಮಡದಿ ಹತ್ರ ಹೋಗ್ತಾನೆ ಗಂಡ, ಬೆಳವಣಿಗೆ ಎಲ್ಲ ಒಂದು ತಾಯಿ ಮಡಿಲಲ್ಲಾಗಿರುತ್ತೆ. ಎಷ್ಟು ಅದ್ಭುತಗಳಂದ್ರೆ ನಿಮ್ಗೆ ನೀರು ರೋಮಾಂಚನ ಆಗಿರುತ್ತೆ. ನಮಗೆ ಹಂಸಲೇಖ ಸಾಹಿತ್ಯಗಳು ಕೇಳ್ತಾರೆ ತುಂಬಾ ಸೀರಿಯಸ್ ಆಗಿ. ಅವ್ರು ಎಷ್ಟೇ ಜೋವೆಲ್ಲ ಬರೆದಿದ್ರು ತುಂಬಾ ಧ್ಯಾನಿಸಿ ಬರೀತಾರೆ ಅಂತ ನನಗೆ ಅನಿಸುತ್ತೆ. ತುಂಬಾ ಧ್ಯಾನಿಸಿ ಮಾತ್ರ ಬರೆದ್ರೆ ಇಂಥ ಸಾಹಿತ್ಯ ಸೃಷ್ಟಿಯಾಗಕ್ಕೆ ಸಾಧ್ಯ. ಮತ್ತು ಇಡೀ ಪದ ಸಂಪತ್ತನ್ನೆಲ್ಲ ಹುಡುಕಿ ಕೇವಲ ಪದದ ಒಂದು ಹಾಡು ಬರೆಯಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿರಲಿ, ಕೇವಲ ಪದದಲ್ಲಿ ಒಂದು ಹಾಡನ್ನ ಬರೆಯಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಅನುಭವಿಸಿದ್ರೆ ಮಾತ್ರವೇ ಇಂಥ ಅದ್ಭುತವಾದಂಥ ಗೀತೆಗಳು ಸೃಷ್ಟಿಯಾಗಕ್ಕೆ ಸಾಧ್ಯ. ಮತ್ತು ಆ ಗೀತೆಗಳಿಗೆ ಅವರದೇ ರಾಗ ಸಂಯೋಜನೆ ಮಾಡಿದಾಗ ತಮ್ಮ ಒಳಗಿನ ಅಭಿವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೋಚರಿಸುತ್ತೆ. ರಾಮಾಚಾರ್ಯನ ರೀಮೇಕ್ ಮಾಡಿದಾಗ ಅಲ್ಲಿ ಅಷ್ಟೊತ್ತಿಗಾಗಲೇ ಚಿನ್ನ ತಂಬಿ ಅದ್ಭುತವಾದಂಥ ಯಶಸ್ಸು, ಇಷ್ಟೊತ್ತಿಗೆ ಬಂದಂಥ ಎಲ್ಲ ಚಿತ್ರಗಳನ್ನ ಮೀರಿಸಿ ಚಿನ್ನ ತಂಬಿ ಓಡ್ತಾ ಇದೆ. ಮತ್ತು ಅಲ್ಲಿನ ಗೀತೆಗಳು ಏನು ಅದ್ಭುತ ಗೀತೆಗಳು. ಇಳೆಯರಾಜ ಗೀತೆಗಳು ಇಷ್ಟೊಂದು ಪಾಪ್ಯುಲರ್ ಆಗ್ಬಿಟ್ಟಿದೆ. ಎಲ್ಲ ಅವರ ಹಾಡುಗಳನ್ನೇ ಸರಿಗಟ್ಟಿ, ಅವರ ಹಾಡುಗಳನ್ನೇ ದಾಖಲೆಗಳನ್ನೇ ಮುರಿದು ಇಳೆಯರಾಜ ಸಾಂಗು ಹೋಗಿ ಇಡೀ ಲೋಕ ಪ್ರಸಿದ್ಧ ಆಗುತ್ತೆ. ಅವಾಗ ಕರ್ನಾಟಕದಲ್ಲೂ, ತಮಿಳುನಾಡು, ಕೇರಳದಲ್ಲಿ ಎಲ್ಲ ಕಡೆ ಅವ್ರ ಹಾಡುಗಳು ಪಾಪ್ಯುಲರ್ ಆಗುತ್ತೆ. ಅದನ್ನು ರಿಮೇಕ್ ಮಾಡೋದು ಹಂಸಲೇಖ ನಿಮ್ಗೆ ಗೊತ್ತಿರಲಿ. ರಿಮೇಕ್ ಸಿನಿಮಾಗಳಲ್ಲಿ ಒಂದು ಹಾಡನ್ನು ಹಂಸಲೇಖ ರಿಮೇಕ್ ಮಾಡಲ್ಲ, ಅದರ ಸಾಹಿತ್ಯವನ್ನು ರಿಮೇಕ್ ಮಾಡಲ್ಲ, ಅದರ ಟ್ಯೂನನ್ನು ರಿಮೇಕ್ ಮಾಡಲ್ಲ. ಇದು ಕಂಡೀಷನ್, ಪ್ರೀ ಕಂಡೀಷನ್ ಹಾಕೋದು ಹಂಸಲೇಖ. ಹಂಗಾಗಿ ಎಲ್ಲೂ ಮಾಡಿಲ್ಲ. ರೀಮೇಕ್ ಮಾಡೋ ಸಿನಿಮಾದಲ್ಲಿ ಇವರು ನಂದೇ ಅಂತ ಟ್ಯೂನ್ಗಳು ಹಾಕ್ತೀನಿ, ನಾನು ತಲೆ ಕೆಡಿಸ್ಕೊಬಿಡಿ, ನಾನು ಹಾಕ್ತೀನಿ ಬಿಡಿ ಅಂತ ಮಾಡ್ಬಿಟ್ಟು ಈ ಹಾಡುಗಳು ಮಾಡಿದಾಗ ಇದು ಇನ್ನ ಆ ಗೀತ ಸಾಹಿತ್ಯ ಇರ್ಬೋದು, ಅದರ ರಾಗ ಸಂಯೋಜನೆ ಇರ್ಬೋದು, ಅದರ ಚಿತ್ರೀಕರಣ ರಾಜೇಂದ್ರ ಬಾಬು ಅವರು ಚಿನ್ನ ತಂಬಿ ಅಂತ ಇನ್ನೊಂದು ಲೆವೆಲ್ ಮೇಲೆ ಕೊಟ್ಟಿತ್ತು. ಚಿನ್ನ ತಂಬಿ ಹಾಡುಗಳಿಗಿಂತ ಇನ್ನೊಂದು ಮೇಲೆ ಹೊಟ್ಟೈತೆ ಹಾಡು. ಸ್ವತಃ ಇಳೆಯರಾಜವ್ರು ಕರೆಸ್ಬಿಟ್ಟು ಏನಯ್ಯ ನಾನೇ ದೊಡ್ಡ ಗ್ರ್ಯಾಂಡ್ ಮಾಸ್ಟರ್ ತರ ಇಲ್ಲಿ ದೊಡ್ಡ ಪ್ರಯೋಗ ಮಾಡಿದ್ರೆ ನನ್ನನ್ನೇ ಮೀರಿಸ್ಬಿಟ್ಟಿಲ್ಲ ಅಂತೆ. ಇಬ್ಬರು ಸೇರಿ ನನ್ನನ್ನೇ ಮೀರಿಸ್ತಾರೆ ಅಂತ ರವಿಚಂದ್ರನ್ ಮತ್ತು ಹಂಸಲೇಖರು ಬರುವಂತೆ. ಎಂಥ ಕಾಂಪ್ಲಿಮೆಂಟ್ ಅದು. ಅದಕ್ಕಿಂತ ಕಾಂಪ್ಲಿಮೆಂಟ್ ಇನ್ನೇನು ಬೇಕು. ಒಬ್ಬ ಸಾಹಿತಿ, ಒಬ್ಬ ಆಲ್ರೆಡಿ ಇಸೈ ಜ್ಞಾನಿ ಇಳೆಯರಾಜ, ಈಗ ತಾನೇ ಬಡ್ಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ, ಗಂಗರಾಜ. ನಾವು ಅವ್ರಿಗೆ ರೇಗಿಸ್ತಿದ್ದೇನೆ ಅವ್ರು ನಾನೇ. ತಮಿಳಿಗೆ ಇಳೆಯರಾಜ, ಕನ್ನಡಕ್ಕೆ ಗಂಗರಾಜ ಅಂತ. ಕನ್ನಡದ ಗಂಗರಾಜು ಹಂಸಲೇಖ ಆಗಿ ನಿಜವಾಗ್ಲೂ ಹಂಸಲೇಖನಿ ಅವ್ರು ಇಟ್ಕೊಂಡ ಹೆಸರು. ಆದ್ರೆ ಹಂಸ ಕ್ಷೀರನ್ಯಾಯ ಅಂತಾರಲ್ಲ, ಎಲ್ಲ ವಿಷಯವನ್ನು ತಾವೇ ಕುಡ್ಕೊಂಡು ಬರೀ ಅಲ್ಲಿ ಮಾತ್ರ ಕನ್ನಡಿಗರಿಗೆ ಏನೋ ವಿಷ ಕಂಟಂತಾರ. ನಾನು ಅಂದ್ಕೊಳ್ಳೋದು ಅವ್ರಿಗೆ ಯಾವಾಗಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಹಿತ್ಯ ರಚನೆಯಿಂದ ಸಂಗೀತವನ್ನು ಉಣಬಡಿಸಿ ನಮ್ಮೆಲ್ಲರ ಪ್ರತಿಯೊಬ್ಬರ ಕೇಳುಗರ ಗುಂಡಿಗೆ ತಾಳಕ್ಕೆ ಏನೋ ಒಂದು ಆಡೋದಿಲ್ಲ. ಹಂಗೆ ಅದು ಅವ್ರದೇ ಮನೋಧೋರಣೆ. ಅಲ್ಲಿ ರಾಮಾಚಾರ್ಯ ಮನೋಧೋರಣೆ ಅಲ್ಲ ಅದು. ಅವರಿಗೆ ಅಕ್ಷರ ಬರೆಯಲಿಲ್ಲ, ಬ್ರಹ್ಮಾಂತ ಬರ್ಕೊಳ್ಳೋದು. ಆದರೆ ಆಡುವುದು ಬರೆಸಲಿಲ್ಲ, ಕೇಳಲು ಕೊನೆಗೆ ನಂತರದಲ್ಲಿ ಅವ್ರು ಕೇಳ್ಕೊಂಡು ಬರೆಯಬೇಕು ಮಾಡ್ತಾರೆ. ಅದನ್ನ ಅವರು ಸಾಹಿತ್ಯದ ಮುಖಾಂತರ ಹಾಕ್ತಾರೆ. ನಾವು ಅದೇ ರಾಮಾಚಾರ್ಯನಲ್ಲಿ ತಾಳಿ ಕಟ್ಟಿದ್ರೆ ಮಾತ್ರ ಮದುವೆನ ಅಂತ ಬರುತ್ತೆ ಒಂದು ಹಾಡು. ತಾಳಿ ಇದ್ರೆ ಮದುವೆ ಆಗಲ್ಲ, ಮನಸ್ಸು ಬೆಸ್ತ್ರ ಮದುವೆ ಅಲ್ಲ ಅಂದಿರೋದು. ತಾಳಿ ಕಟ್ಟಿದ್ರೆ ಮಾತ್ರ ಮದುವೆ ಅಂತ ಒಂದು ಪ್ರಶ್ನೆ ಆಗಲ್ಲ ನಮಗೆ. ಎಷ್ಟೋ ದಿನ ಹೌದಲ್ಲ, ಕರೆಕ್ಟ್ ಅಲ್ಲ. ತಾಳಿ ಕಟ್ಟಿದ್ರೆ ಮಾತ್ರ ಮದುವೆ ಹಂಗಾರೆ ಮನಸ್ಸು ಜೊತೆಗೆ ಮದುವೆ ಅಲ್ಲ ಅಂದಿರೋದು. ಇದು ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಇದು ತಾಳಿ ಕಟ್ಟಿದ್ರೆ ಮಾತ್ರ ಪ್ರಶ್ನೆ ಮದುವೆ ನಿಮ್ದು, ಇಲ್ಲದೆ ಮದುವೆ ಅಲ್ಲ. ಹಂಗಾರೆ ನಾವಿಬ್ರು ಮನಸಾರ ಮೆಚ್ಚಿರೋದು ಮದುವೆ ಅಲ್ಲ ಲೋಕದ ದೃಷ್ಟಿಯಲ್ಲಿ. ಈ ಥರದ ಹಾಡುಗಳ ಮುಖಾಂತರ ಕನ್ನಡ ಜನರ ಚಿಂತನೆಯನ್ನ ಆಕ್ಚುಲಿ ವಿಸ್ತರಿಸುತ್ತೆ ನೋಡುದು ನಾವು. ಆದರೆ ಯಾಕೋ ಕನ್ನಡ ಚಿತ್ರದಲ್ಲಿ ನನಗೆ ಅನಿಸಿದಷ್ಟು ಅದ್ಭುತವಂತ ವಿಸ್ತಾರ ಹಂಸಲೇಖ ಅವ್ರ ಬಗ್ಗೆ ನಡೆದಿಲ್ಲ. ನನಗೆ ಅನಿಸಿದ್ದು ಇನ್ಮೇಲೆ ನಡಿಬೇಕು, ಇನ್ಮೇಲಾದ್ರೂ ನಡಿಬೇಕು ಅಂತ ನಮ್ಮ ಇನಿಷಿಯೇಷನ್ ಏನಂದ್ರೆ, ಸತೀಶ್ ಅಂತ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮದ ಇನಿಷಿಯೇಷನ್ ಇತ್ತು. ಅವನ ಡ್ರೀಮ್ಸ್ ಇನ್ನೂ ಭಾಳ ದೊಡ್ಡದಾಗ ಹಂಸಲೇಖ ಅವರು ಮತ್ತೆ ರವಿಚಂದ್ರನ್ ಇಬ್ಬರು ಒಪ್ಕೋಬೇಕು. ಅದಕ್ಕೆ ಪ್ರೇಮಲೋಕದಲ್ಲಿ ಹಂಸಲೋಕದಲ್ಲಿ ಶೃಂಗಾರಯಾನ ಇನ್ನೊಂದು ಬ್ಯಾಲೆನ್ಸ್ ಇರುವಂತ ಪ್ರೋಗ್ರಾಮ್ ಅದು. ಇಡೀ ಮೈಸೂರಿನಲ್ಲಿ ಜನತೆ ಕಿಕ್ಕಿರು ತುಂಬಿಸ್ಬಿಟ್ಟು ಅಲ್ಲಿ ಹಂಸಲೋಕದಲ್ಲಿ ಶೃಂಗಾರಯಾನ. ಈ ಕಡೆ ರವಿಚಂದ್ರನ್ ಕೂತಿರ್ಬೇಕು, ಈ ಕಡೆ ಹಂಸಲೇಖ ಕೂತಿರ್ಬೇಕು ಅನ್ನೋದು ಒಂದು ಓದಿನ ಕನಸು. ಅದಕ್ಕೆಲ್ಲ ಪ್ರಿಪ್ರೇಷನ್ ಇದು ಇವಾಗ ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್ ಇದು ಆಗುತ್ತೆ. ನನಗೆ ಅಷ್ಟು ಮಾತ್ರ ಅಲ್ಲ, ಅವ್ರ ಮುಂದೆ ಹಾಡುಗಳು ಹೇಳೋದು ಅಷ್ಟು ಪ್ರಸ್ತುತಪಡಿಸೋದು ಅಷ್ಟು ಮಾತ್ರಕ್ಕೆ ನಾನು ತೃಪ್ತರಾಗಿಲ್ಲ. ನನ್ನ ಪ್ರಕಾರ ಒಂದು 7 ದಿನಗಳು, 1 ವಾರಗಳ ಕಾಲ ಅಲ್ಲೊಂದು ಡಿಬೇಟ್ ನಡೀಬೇಕು. ದೊಡ್ಡ ಪ್ರಾಜ್ಞರು ನಾವೆಲ್ಲ ನೋಡ್ಬೇಕು ಕೂತ್ಕೊಂಡು ಅಷ್ಟೇ. ದೊಡ್ಡ ಸಾಹಿತ್ಯಗಳು ಬರ್ಬೇಕು ಅಲ್ಲಿಗೆ. ಯಾರು ಶಿಷ್ಟ ಸಾಹಿತ್ಯ ಅಂತ ಹೇಳ್ತಾರಲ್ಲ ಆ ಸಾಹಿತ್ಯಗಳು ಅಲ್ಲಿ ನಿಂತ್ಕೋಬೇಕು, ಬಂದು ಅವರಿಗೆ ಪ್ರಸ್ತುತಪಡಿಸ್ಬೇಕು. ಮತ್ತು ಆ ಚಿತ್ರದ ಎಲ್ಲ ನಿರ್ಮಾಪಕರು, ನಾಯಕ ನಟರು ಅವರು ಅದನ್ನು ಕೂತ್ಕೊಂಡು ಕೇಳಬೇಕು, ಅವರು ಮಾತಾಡಬಾರದು. ಅವರೆಲ್ಲರೂ ಕೂತ್ಕೊಳ್ಳೋ ಸಾಲಿನಲ್ಲಿ. ತಮಿಳುನಾಡಿನಲ್ಲಿ ಆ ಥರ ಒಂದು ನಡೀತದೆ, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದು ಎಲ್ಲ ಆರ್ಟಿಸ್ಟ್ಗಳು ಬಂದು ಕೂತಿರ್ತಾರೆ.
ಹಂಗೆ ಕನ್ನಡದಲ್ಲಿ ನಡೆದೇ ಇಲ್ಲ. ಅದು ಅವ್ರವ್ರ ಸಿನಿಮಾಗಳ ಪ್ರಮೋಷನ್ ಬರ್ತಾ ಹೊರತು ಎಲ್ಲರೂ ಒಟ್ಟಾಗಿ ಸೇರಿ ಕನ್ನಡ ಚಿತ್ರರಂಗವನ್ನು ಕಟ್ಟುವ, ಕನ್ನಡ ಚಿತ್ರರಂಗನ ವಿಸ್ತರಿಸುವ, ಕನ್ನಡ ಚಿತ್ರರಂಗದ ಈ ಒಂದು ತೂಕವನ್ನ ಇಡೀ ಜಗತ್ತಿಗೆ ಸಾರುವಂಥ ಕೆಲಸನ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಾವು ಕನ್ನಡ ಚಿತ್ರರಂಗದ ಪ್ರೇಕ್ಷಕರಾಗಿ ಅಷ್ಟೇ, ಏನಿಲ್ಲ. ನಾವು ನಿರ್ದೇಶಕರಾಗಿ ಸಿನಿಮಾದವರಾಗಿ ಮಾತಾಡಲ್ಲ, ಅಷ್ಟು ದೊಡ್ಡ ಮಾತಿಲ್ಲ ನಮಗೆ. ಪ್ರೇಕ್ಷಕರಾಗಿ, ಪ್ರೇಕ್ಷಕನಿಗೆ ಎಲ್ಲ ಹಕ್ಕು ರೈಟ್ಸ್ ಇರೋದು. ನಿರ್ದೇಶಕರಾಗೋದು ಅವ್ರ ಸಂಘಕ್ಕೆ ಸೇರ್ತಾರೆ, ನಿರ್ಮಾಪಕ ಅವ್ರು ಅವ್ರ ಸಂಘಕ್ಕೆ ಸೇರ್ತಾರೆ. ಇಲ್ಲ, ಲಿಮಿಟೆಡ್ ಸಂಘ ಅದು. ಪ್ರೇಕ್ಷಕರ ವಲಯದಲ್ಲಿ ಕೂತ್ಕೊತೀವಿ ನಾವು. ಪ್ರೇಕ್ಷಕರಾಗಿ ನಮ್ಮ ಡಿಮ್ಯಾಂಡ್ ಇದು. ಕನ್ನಡ ಚಿತ್ರರಂಗ ಎಷ್ಟು ದಿನ ನೀವು ತಗತ್ತಾಗ ಸಿನಿಮಾಗಳನ್ನ ನೋಡ್ಕೊಂಡು ದುಡ್ಡು ಕೊಟ್ಬಿಟ್ಟು, ಸಮಯ ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕ ನೀವು ಮನೋರಂಜನೆ ಕೊಟ್ಟಿದ್ದೀರ ಸರಿ. ಆದರೆ ಆ ಮನೋರಂಜನೆ ಒಂದು ವಿಚಾರ ಆಗಿ ವಿಸ್ತರಿಸಬೇಕು. ವಿಚಾರ ಆಗಿ ವಿಸ್ತರಿಸಬೇಕು ಅಂದ್ರೆ ನಾವು ಮಾಡೋದಕ್ಕಿಂತ ಚಿತ್ರರಂಗವೇ ಮಾಡಬೇಕು. ಅದೊಂದು ಋಣ ತೀರಿಸ್ಕೋಬೇಕು. ಹಂಸಲೇಖರ ಮೇಲೆ ಚಿತ್ರರಂಗಕ್ಕೆ ಈ ದೊಡ್ಡ ಋಣ ಇದೆ. ಹಂಸಲೇಖರ ಈ ಸಾಹಿತ್ಯವನ್ನ ಖಂಡಿತವಾಗ್ಲೂ ನಾವು ಬೆಳೆಸ್ಕೊಂಡೆ ಹೋದರೆ ನಿಜವಾಗ್ಲೂ ನಾವು ದೊಡ್ಡ ನಷ್ಟ ಅನುಭವಿಸ್ತೀವಿ. ಕನ್ನಡ ಚಿತ್ರರಂಗ ಮುಂದೆ ಬರೋರಿಗೆ, ಮುಂದೆ ಬರಲಾರ್ದೆ, ಮುಂದೆ ಇದು ಒಂದು ಟೆಕ್ನಾಲಜಿ ಯುಗದಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದರೆ ಎಂದೆಂದೂ ಅಳಿಸಲಾಗದಂಥ ಹೆಜ್ಜೆ ಗುರುತುಗಳನ್ನ ಹಂಸಲೇಖ ಮೂಡಿಸಿದ್ದಾರೆ ಕನ್ನಡ ಚಿತ್ರರಂಗ. ಚಿತ್ರ ಸಾಹಿತಿಯಾಗಿ, ಚಿತ್ರ ಕಥೆಗಾರರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಸಂಗೀತ ನಿರ್ದೇಶಕರಾಗಿ, ರಾಗ ಸಂಯೋಜಕರಾಗಿ, ಗೀತೆಯನ್ನು ಹಾಡೋದ್ರ ಮುಖಾಂತರ ಎಂಥವರು ಬೇಕಾದಷ್ಟು ಹಾಡಿದ್ದಾರೆ. ಎಲ್ಲದರ ಮುಖಾಂತರ ತಮ್ಮ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಸಾಧ್ಯವಾದಷ್ಟು ಒಂದು ಅಲ್ಟಿಮೇಟ್ ಇನ್ನೊಂಥರ ಅಲ್ಟಿಮೇಟ್ ಕೊಡುಗೆ ಅಂತ ಅಷ್ಟನ್ನು ಹಂಸಲೇಖ ಅವರು ಅಕ್ಷರಶಃ ಈ ಕನ್ನಡ ಚಿತ್ರರಂಗಕ್ಕೆ ಧಾರೆ ಎರೆದಿದ್ದಾರೆ. ಅವರಿಗೆ ತಮಿಳಿನಲ್ಲಿ ತುಂಬ ಆಫರ್ಗಳು ಬಂತು, ಬೇರೆ ಬೇರೆ ಆಫರ್ಗಳು ಬಂದಿತ್ತು. ಆದರೂ ರಾಜ್ಕುಮಾರ್ ಅವರು ಮಾಡಿದಂಥ ಕೈಂಕರ್ಯ ಏನಿತ್ತು, ನಾನು ಕನ್ನಡ ಭಾಷೆಯಲ್ಲೇ ಉಳಿತೀನಿ ಅಂತ, ಅದೇ ಥರ ಒಂದು ಕೈಂಕರ್ಯವನ್ನು ಹಂಸಲೇಖ ಅವರು ಮಾಡಿ ನಾನು ಇಲ್ಲೇ ಉಳಿಬೇಕು, ಈ ನಾಡಿನಲ್ಲೇ ನಾನು ಒಂದು ಸಂಗೀತವನ್ನು ಕಟ್ಟಬೇಕು, ಈ ನಾಡಿನಲ್ಲೇ ನನ್ನ ಸಾಹಿತ್ಯವನ್ನು ವಿಜೃಂಭಿಸಬೇಕು ಅಂತ ಹೊರಟ್ರಲ್ಲ, ಅದು ಅವ್ರು ಮಾಡಿದಂಥ ತ್ಯಾಗ. ನನ್ನ ಪ್ರಕಾರ ಬರೀ ಭೋಗದಿಂದೆ ಅಥವಾ ದುಡ್ಡಿನ ಹಿಂದೆ ಹೋಗಿದ್ದರೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿರ್ತಿತ್ತು. ಅದರಲ್ಲಿ ಹಂಸಲೇಖ ಮಾಡಿ, ಹಂಸಲೇಖ ಅಂತ ರಾಜ್ಕುಮಾರ್ ಥರ ಅವರು ಒಂದು ತಪಸ್ವಿ. ರಾಜ್ಕುಮಾರ್ ಹೇಗೆ ತಪಸ್ವಿ ನಾವು ಕನ್ನಡದಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಿ, ಹಂಗೆ ಸಾಹಿತ್ಯಿಕ ರಾಯಭಾರಿಯಾಗಿ ಹಂಸಲೇಖ ಅವರು ದೊಡ್ಡ ತಪಸ್ವಿ. ಕನ್ನಡದಲ್ಲಿ, ಕನ್ನಡ ನೆಲದಲ್ಲಿ ಹುಟ್ಟಿದ್ದು ನಮಗೆ ನಿಜವಾಗ್ಲೂ ಸೌಭಾಗ್ಯ. ಕನ್ನಡಿಗರೆಲ್ಲರಿಗೂ, ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳಿಲ್ಲ ನಾನು, ಕನ್ನಡಿಗರೆಲ್ಲರಿಗೂ ಹಂಸಲೇಖ ಹುಟ್ಟಿದ್ದು ನಿಜವಾಗ್ಲೂ ಸೌಭಾಗ್ಯ. ಪದಗಳ ಲಾಲಿತ್ಯವನ್ನು ಅವರು ನನಗೆ ಯಾವ ಹಾಡು ತಗೊಂಡ್ರು ಅದನ್ನು ಸ್ವಲ್ಪ 10 ನಿಮಿಷ ನೀವು ಕೇಳಬೇಕು ಅಂತ ಅನಿಸುತ್ತೆ. ನೀವು ಗಮನಿಸಬೇಕು. ನೀವು ಸುಮ್ಮನೆ ಕೇಳೋದ್ರಾಗಿ ಆ ಟ್ಯೂನ್ ಜೊತೆಗೆ ಅದರ ಸಾಹಿತ್ಯವನ್ನು ಗಮನಿಸಿ. ಯಾವ ಹೂವಿಗೆ ಯಾವ ಕಾಯೋ, ಯಾವ ಹೂವಿನಲ್ಲಿ ಯಾವ ಕಾಯಿ ಬಿಡ್ತೀಯ, ಯಾವ ಹಣ್ಣಿಗೆ ಯಾರ ಬಾಯೋ, ಯಾವ ಹಣ್ಣಿಗೆ ಯಾರ ಬಾಯಿ ಬಿಡ್ತಾರೆ, ಯಾವ ಕತ್ತಿಗೆ ಯಾವ ಹಕ್ಕಿಗೆ ಯಾವ ಬಾಣ, ಯಾರ ಕತ್ತಿಗೆ ಯಾರ ಪ್ರಾಣ. ಈ ಥರ ಪದಗಳ ಜೊತೆಗೆ ಪ್ರಕೃತಿಯನ್ನ ದೂರದಿಂದ ತೀರ್ಮಾನ ನೀಡು ಶಿವನೇ ಅಂತ ಹೇಳ್ತಾರೆ. ಮಲ್ಲಿಗೆ ಚಿತ್ರದ ಆಡಿದ್ರು. ಅಂದ್ರೆ ಪ್ರಕೃತಿಯಲ್ಲಿ ಹಣ್ಣು ಕಾಯಿ ಎಲ್ಲ ಬಿಡ್ತಾರೆ, ಯಾರು ಬಾಯಿಗೆ ಸೇರುತ್ತಿರೋದು ಅವನು ತೀರ್ಮಾನ ಮಾಡುತ್ತಾನೆ, ದೂರದಿಂದ ತೀರ್ಮಾನ ಮಾಡುತ್ತಾನೆ ಅವನು ಶಿವ ಅನ್ನೋ ಥರದಲ್ಲಿ ಒಂದು ಫಿಲಾಸಫಿಯನ್ನು ಇಡ್ತಾ ಹೋಗ್ತಾರೆ. ಅತ್ಯಂತ ಅದ್ಭುತವಾದಂಥ ಫಿಲಾಸಫಿಕಲ್ ಸಾಂಗ್ ಬರೆದಷ್ಟೇ ಅತ್ಯಂತ ಪೋಲಿ ಗೀತೆಗಳನ್ನು ಬರೆದಿದ್ದಾರೆ. ಪೋಲಿ ಗೀತೆಗಳು ಬರೆದಾಕ್ಷಣಕ್ಕೆ ಹಂಸಲೇಖ ಅವ್ರನ್ನ ಟೀಕೆ ಮಾಡಬೇಕಾಗಿದೆ. ಯಾಕಂದ್ರೆ ಚಲನಚಿತ್ರದಲ್ಲಿ ಒಂದು ಸನ್ನಿವೇಶ ಮಾತ್ರವೇ ಮುಖ್ಯ. ಆ ಸನ್ನಿವೇಶಕ್ಕೆ ಒಬ್ಬ ವ್ಯಕ್ತಿ ಇಷ್ಟು ಪೋಲಿ ಗೀತೆಗಳನ್ನು ಕೂಡ ಬರೀಬಹುದು. ಪೋಲಿ ಗೀತೆಗಳು ಬರೆದಾಗಲೂ ತಾಳಿ ಬೆನ್ನಿಗಿದೆ ಅಂತ ಬರೀತಾರೆ. ಹಿಂಗೆ ತೀರಾ ಸುಚ್ಛವಾಗಿ ಬರೆಯೋದವರು. ತಾಳಿ ಬೆನ್ನಿಗಿದೆ, ಕೂದಲಕ್ಕೆ ಇದಕ್ಕಿದೆ ಹತ್ರ, ಅದೇನು ಸುಚ್ಚ, ಅದು ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗುತ್ತೆ. ಆ ಥರ ಕನ್ನಡ ಅವ್ರ ಮೇಲೆ ಬಂದ್ಬಿಟ್ಟು ಒಂದ್ಸರಿ ವಿವಾದ ಬಿಡಿಸ್ಕೊಬಿಟ್ಟಿದ್ರು. ಅದನ್ನ ಸ್ವೀಟ್ಸ್ಮಿತಾಗೆಲ್ಲ ಆಡಿಸಿ ಅದೊಂದು ಇದು ಪ್ರಯೋಗ ಮಾಡಕ್ ಹೋದ್ರು. ಸ್ವಲ್ಪ ವಿವಾದ ಆಯ್ತು ಅವಾಗ, ಇಲ್ಲ ಅಂತಲ್ಲ. ಆದ್ರೆ ನಾನು ಹೇಳಿದ್ರೆ ಚಿತ್ರ ಸಾಹಿತಿಗಳು ಅದೆಲ್ಲ ಬರೀಬೇಕಾಗುತ್ತೆ, ತುಂಟುತನ ತೋರಿಸ್ಬೇಕಾಗುತ್ತೆ. ಬರೀ ಫಿಲಾಸಫಿಕಲ್ ಆಗಿ ರವೀಂದ್ರನಾಥ್ ಠಾಗೋರ್ ಹತ್ರ ನಾವು ಬೇಕಾಗುತ್ತಾ ಅಷ್ಟೊಂದು ತಪಸ್ಸುಗಳಾಗಿ ಇಲ್ಲ. ಎಲ್ಲ ರಸಗಳನ್ನು, ನವರಸಗಳನ್ನ ನೀವು ಅದನ್ನ ನೀವು ಸ್ವೀಕರಿಸ್ತೇ ಹೋದ್ರೆ ತುಂಬಾ ಸಿನಿಕರಾಗಿ ಹೋಗ್ತೀವಪ್ಪ. ಸೊ ಹಾಗಾಗಿ ನಾನಂತೂ ಎಲ್ಲ ರಸಗಳ ಜೊತೆ ಹಂಸಲೇಖ ಅವ್ರನ್ನ ಸವಿದಿದ್ದೀನಿ. ಹಂಸಲೇಖ ಅವರ ಈ ಸಾಹಿತ್ಯವನ್ನು ತುಂಬಾ ಮನಸ್ಸಿಗೆ ಹಚ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ನಾನೇ ಸಮಾಧಾನ ಆಗಿದ್ದೀನಿ. ನಾನು ಬೇರೆಯವ್ರ ಬುದ್ಧಿವಾದ ಹೇಳಿದ್ದೀನಿ. ಹಾಗಾಗಿ ಹಂಸಲೇಖ ಅವ್ರ ಸಾಹಿತ್ಯ ಏನೇ ಹೇಳ್ತಾ ಇದ್ರು ನಮಗೆ ಗೊತ್ತಲೇ ಇರ್ತದೆ. ನೀವು ಅದನ್ನ ಯಾವ ಥರ ಕೂರ್ಸ್ಕೊಂಡ್ರು ಅಷ್ಟೇ. ಎಲ್ಲಾದ್ರೂ ಸಾಹಿತ್ಯಗಳ ಬಗ್ಗೆ ಮಾತಾಡಿದ್ರೆ ಪ್ರತಿಯೊಂದು ಹಾಡನ್ನು 3500 ಹಾಡುಗಳನ್ನ ವಿಶ್ಲೇಷಣೆ ಒಳಪಡಿಸ್ಬೋದು. ಒಂದು ತುಂಟ ಹಾಡನ್ನು ವಿಶ್ಲೇಷಣೆ ಒಳಪಡಿಸ್ಬೋದು, ಒಂದು ದೊಡ್ಡ ತತ್ವ ಪದವನ್ನು ವಿಶ್ಲೇಷಣೆ ಒಳಪಡಿಸ್ಬೋದು. ನಾವು ಅರ್ಥ ಮಾಡ್ಕೊಂಡ್ರೆ ಇದು ಈ ನಾಡಿನ ಪ್ರಜ್ಞೆ. ಒಂದು ಪ್ರೇಮಲೋಕದ ಒಂದು ಹಾಡನ್ನ ಸುಮ್ಮನೆ ಎಷ್ಟು ಸುದೀರ್ಘವಾದ ಹಾಡು. ಅವಳು ಅಡ್ಮಿಷನ್ ತಗೊಂಡು ಆಮೇಲೆ ಬಂದು ಆ ಹುಡುಗರ ಇಬ್ಬರು ರೇಗಿಸ್ತರು, ಆಮೇಲೆ ಓದೋರಿಗೆ
ಅಲ್ಲೋಗಿ ಪ್ರಿನ್ಸಿಪಲ್ ಹತ್ರ ಹೋಗಿ ಬುದ್ಧಿವಾದ ಬಂದು ಆ ಕ್ಲಾಸ್ ಶುರು ಆಯಿತು. ಕ್ಲಾಸ್ನ ಮೇಷ್ಟ್ರು ಪಾಠ ಮಾಡ್ತಾರೆ, ಅದು ಹಾಡೇ. ಮೇಷ್ಟ್ರು ಪಾಠ ಮಾಡ್ತಾರೆ, ಮೇಷ್ಟ್ರು ಪಾಠ ಮಧ್ಯೆ ಹೋಗಿ ಎಕ್ಸ್ಕ್ಯೂಸ್ ಮೀ ಅಂತ ಅವ್ನು ಬಂದು ಏನು ಮಾಡಬೇಕು, ಅಡ್ಮಿಷನ್ ಆಗಬೇಕು, ಕೂತ್ಕೊಂಡು ಅವರ ಪಾಠದ ಕೇಳಿದ್ರು, ಎಲ್ಲ ಹೋದ್ರು. ಮಕ್ಕಳು ಇಂಟ್ರಾಕ್ಷನ್ ಆಯಿತು ಮೇಷ್ಟ್ರ ಜೊತೆಗೆ. ಇದಿಷ್ಟು ಒಂದೇ ಒಂದು ಹಾಡಲ್ಲಿ ಬಂದು ಹೊರಟಾಗುತ್ತಪ್ಪ. ಇದನ್ನೇ ಹೇಳಿದ, ಹಾಡು ಮಾತನ್ನ ಹಾಡಾಗಿಸಿದ ಹಂಸಲೇಖ ಅಂತ ಈ ಹಾಡನ್ನು ನೋಡೇ ಬಂದಿದ್ರು. ಭಾಳ ಅದ್ಭುತ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಮಾತಾಡೋದು ತುಂಬ ಇರೋದ್ರಿಂದ ಸುಮ್ಮನೆ ನಮಗೆ ಸಿಕ್ಬಿಟ್ರೆ ಮೈಕು ಹಿಂಗೆ ಅಂದ್ರೆ ನಾವು ಈ ಕಬ್ಬಿನ ಗದ್ದೆಗೆ ಆನೆ ಹುಟ್ಟಿದಂಗೆ. ಅದು ಹಂಸಲೇಖವನ್ನು ಕೇಳ್ಬೇಕು ನಮ್ಮನ್ನ. ಸುಮ್ಮನೆ ಎಲ್ಲ ಒಂದೊಂದು ಹಾಡು ಯಾವ ಜಲಕ್ಕೆ ಬದುಕು ಎಲ್ಲರೂ ಮಾತಾಡ್ಬಿಡ್ತೀನಿ. ತುಂಬ ಅಪಾಯಕಾರಿ ಮನುಷ್ಯ ನಾನು. ಹಂಗಾಗಿ ಈ ವೇದಿಕೆಯಲ್ಲಿ ಹೆಚ್ಚು ಹೊತ್ತು ನಿಲ್ದೇನೆ ಬೇರೆ ನಮ್ಮ ಮೇಘು ಇದ್ದಾರೆ, ಮೇಘು ಅವರು ಈ ಒಂದು ವೇದಿಕೆಯನ್ನು ಬಿಟ್ಟು ನಾನು ಮುಂದೆ ಹೇಳ್ತೀನಿ. ಇನ್ಯಾಗ ಒಂದು ಹಾಡು ಹೇಳಿದ್ರೆ ದಯವಿಟ್ಟು ಒಂದು ಹಂಸಲೇಖ ಮತ್ತೊಂದು ಗೀತೆಯನ್ನು ಪ್ರಸ್ತುತಪಡಿಸ್ಬಿಟ್ಟು ಮುಂದೋಗಿ ಇಂಥ ಅವಕಾಶ ಇನ್ನು ಮತ್ತೆ ಚರ್ಚೆ ಬರಲಿ, ನಾಲ್ವರು ಚರ್ಚೆ ಬರಲಿ, ಹಂಸಲೇಖರು ಚರ್ಚೆ ಬರಲಿ, ಮೈಸೂರಿನ ಪರಂಪರೆ ಚರ್ಚೆ ಬರಲಿ, ಕನ್ನಡ ಸಾಹಿತ್ಯ ಚರ್ಚೆ ಬರಲಿ, ಚಿತ್ರರಂಗ ಚರ್ಚೆ ಬರಲಿ. ಚಿತ್ರರಂಗದಲ್ಲಿ ಇರ್ತಂಥ ಎಲ್ಲ ಪ್ರತಿಭಾವಂತರನ್ನು ಚರ್ಚೆಗೆ ತರ್ತೀವಿ. ನಾವು ಚರ್ಚೆಗೆ ತರೋದ್ರ ಮುಖಾಂತರ ಏನೆಲ್ಲ ಆಗ್ಬೇಕಾಗಿತ್ತು ಅದನ್ನ ಖಂಡಿತ ಮಾಡೇ ಮಾಡ್ತೀವಿ ಅಂತ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಈ ಮಾತುಗಳಿಗೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ಬಳಗಕ್ಕೆ ಒಂದು ಮಾತು ಮುಗಿಸ್ತೀನಿ. ನಮಸ್ಕಾರ.